ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ದ ಟಾಕ್ ಮ್ಯಾನ್ ಶೋ. ನಾನು ಮೇಘ್ನಾ ನಾಗರಾಜ್. ವೀಕ್ಷಕರೇ, ಇವತ್ತು ನನ್ನ ಜೊತೆ ಇರುವಂತಹ ನಟಿ, ಇವರು ಕನ್ನಡದ ಸೀರಿಯಲ್ಸ್‌ಗಳ ಮುಖಾಂತರ ಕನ್ನಡಿಗರ ಮನೆ ಮಾತಾಗಿದ್ದಾರೆ. ಇತ್ತೀಚೆಗೆ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು, ಹಾಗೆ ನೋಡಿದವರು ಏನಂತಾರೆ ಅನ್ನುವಂತಹ ಕಂಟೆಂಟ್ ಸಿನಿಮಾಗಳ ಮುಖಾಂತರ ಮತ್ತೊಮ್ಮೆ ನಮ್ಮ ಕನ್ನಡಿಗರನ್ನ ಮನರಂಜಿಸಿದ್ದಾರೆ. ಶಿ ಈಸ್ ನನ್ ಅದರ್ ದನ್ ನಿಮ್ಮೆಲ್ಲರ ನೆಚ್ಚಿನ ಕರ್ಲಿ ಹೇರ್ ಸುಂದರಿ, ದ ಬ್ಯೂಟಿಫುಲ್ ಅಪೂರ್ವ ಭಾರದ್ವಾಜ್ ಅವರು. ಬನ್ನಿ ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಅಪೂರ್ವ ಅವರೇ ನಮಸ್ಕಾರ. ಹಲೋ, ನಮಸ್ಕಾರ ಮೇಘ್ನಾ. ಹೇಗಿದ್ದೀರಾ? ಆರಾಮ್. ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್. ಎಷ್ಟ್ ಚೆನ್ನಾಗಿ ಇಂಟ್ರೊಡ್ಯೂಸ್ ಮಾಡ್ಕೊಟ್ರಿ ನನ್ನ. ಥ್ಯಾಂಕ್ ಯು. ಥ್ಯಾಂಕ್ ಯು. ಬ್ಯೂಟಿಫುಲ್ ಸ್ಮೈಲ್ ದೋ. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ನಾವು ಅಪೂರ್ವ ಅವ್ರ ಅಂದ ತಕ್ಷಣ ಫಸ್ಟ್ ನಾನ್ ನಿಮ್ಮನ್ನ ಕಂಡಿಡ್ದಿದ್ದೆ ಎಲ್ಲಿಂದ ಅಂತ ಗೆಸ್ ಮಾಡಿ ನೋಡೋಣ. ಅನುರೂಪನ? ಅಲ್ಲ, ಇವಾಗ ಇವಾಗ? ತಕ್ಷಣ ಗೊತ್ತಿಲ್ಲ. ಕರ್ಲಿ ಹೇರ್. ಕೂದ್ಲು ನೋಡಿ ಕಂಡಿಡಿದೀಗ. ಓಕೆ, ಇದು ಅಪೂರ್ವ ಅವ್ರ ಕಾರು ಅಂತ ಕಂಡಿಡಿದ್ವಿ. ಅಂಡ್ ಯು ಲುಕಿಂಗ್ ಸೂಪರ್ ಗಾರ್ಜಿಯಸ್. ಥ್ಯಾಂಕ್ ಯು. ಹೇಗೆ ನಿಮ್ಗೆ ರೆಸ್ಪಾನ್ಸ್ ಸಿಗ್ತಾ ಇದೆ? ನಿಮ್ಮ ಹೊಸ ಸಿನಿಮಾಗಳು, ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು, ಜೊತೆಗೆ ನೋಡಿದವರು ಏನಂತಾರೆ, ಸೊ ಜನರೆಲ್ಲ ಏನ್ ಹೇಳ್ತಾ ಇದಾರೆ? ಎಲ್ಲ ಖುಷಿ ಪಡ್ತಿದ್ದಾರೆ. ನನ್ಗೆ ಅದೇ ಒಂಥರ ಹೆಂಗ್ ಗೊತ್ತಾ, ಹ್ಮ್. ಈ ನವೆಂಬರ್ ಇಂದ ಇಟ್ಸ್ ಬೀನ್ ತುಂಬಾ ಓವರ್ವೆಲ್ಮಿಂಗ್ ಆಗಿದೆ ರೆಸ್ಪಾನ್ಸ್. ನಾನು ಆಕ್ಚುಲಿ ಇಂಡಸ್ಟ್ರಿಯಲ್ಲಿ ನಂದು 11ನೇ ವರ್ಷ. ಬಟ್ ನನಗೆ ಈ 2 ಸಿನಿಮಾಗಳಿಗೆ ಸಿಕ್ಕಿರೋಂತ ಒಂದು ರೆಸ್ಪಾನ್ಸ್ ಇರ್ಬೋದು, ಅಥವಾ ಒಂದು ಪ್ರೀತಿ ಇರ್ಬೋದು, ಅದ್ ನನ್ಗೆ ಇಷ್ಟು ವರ್ಷದಲ್ಲಿ ಸಿಕ್ಕಿಲ್ಲ. ಸೊ ನಂಗೊಂಥರ ಈ ಹಪಾಪಿಗಳು ಅಂತಾರಲ್ಲ, ಆತರ ಇನ್ನೂ ಬೇಕು ನಂಗೆ, ಇನ್ನೂ ಬೇಕು. ಆ ಗ್ರೀಡ್ ಬರ್ತಿದೆ ಅಂತ ಅನ್ನಿಸ್ತಿದೆ ನನಗೆ. ಹೌದು. ಅಂಡ್ ನೋಡಿದವರು ಏನಂತಾರೆ, ಅದರಲ್ಲಿ ನಿಮ್ಮ ಕ್ಯಾರೆಕ್ಟರ್ ಒಂಥರ ಡಿಫ್ರೆಂಟ್ ಆಗಿದೆ. ಸೊ ಎರಡೂ ಸಿನಿಮಾ ಕೂಡ ಕಂಟೆಂಟ್ ಇರುವಂತಹ ಸಿನಿಮಾ ಅಂತ ಹೌದು. ಹೇಳ್ಬೋದು. ಸೊ ಅದ್ರ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಏನ್ ಹೇಳ್ತಾ ಇದಾರೆ ಜನ? ಎರಡು ಸಿಕ್ಕಾಪಟ್ಟೆ ಆಪೋಸಿಟ್ ಹೌದು. ಇರುವಂತ ಕ್ಯಾರೆಕ್ಟರ್ಸ್ ಅದು. ಹಾ. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರನಲ್ಲಿ ಸಿಕ್ಕಾಪಟ್ಟೆ ಒಂಥರ ಎನರ್ಜೆಟಿಕ್, ಒಂದು ಏನಕ್ಕೂ ಹಿಂಡ್ರೆನ್ಸ್ ಇಲ್ಲ, ಏನು ಯೋಚನೆ ಮಾಡಲ್ಲ. ಇದನ್ ಮಾಡೋದಕ್ ಮುಂಚೆ ಏನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಲ್ಲ. ತುಂಬಾ ಇಂಪಲ್ಸಿವ್ ಆಗಿ ಡಿಸಿಷನ್ಸ್ ತಗೊಳ್ಳೋಂತ ಕ್ಯಾರೆಕ್ಟರ್. ತುಂಬಾ ಎನರ್ಜೆಟಿಕ್, ಒಂಥರ ಬಬಲ್ ತರ ಇರ್ತಾಳ ಅವಳು. ಅಟ್ ದ ಸೇಮ್ ಟೈಮ್ ಇದ್ರಲ್ಲಿ ನೋಡಿದವ್ರು ಏನಂತಾರೆ, ಇದರಲ್ಲಿ ಸಿಕ್ಕಾಪಟ್ಟೆ ಸೋಬರ್, ತುಂಬಾ ರಿಲ್ಯಾಕ್ಸ್ಡ್ ಆಗಿರ್ತಾಳೆ. ಆ ಒಂಥರ ಲೈಫ್ ಹೆಂಗ್ ಬರುತ್ತೋ ಹಂಗ್ ತಗೊಂಡು ಚಿಲ್ ಕ್ಯಾರೆಕ್ಟರ್. ಗೋ ವಿತ್ ದ ಫ್ಲೋ ಅನ್ನೋ ತರ ಕ್ಯಾರೆಕ್ಟರ್ ಅದು. ಆಕ್ಚುಲಿ ನಂಗೆ ನೋಡಿದವರು ಏನಂತಾರೆ, ನಲ್ಲಿ ಇರುವಂತ ಕ್ಯಾರೆಕ್ಟರ್ ಆಕ್ಚುಯಲ್ ಅಪೂರ್ವಾಗೆ ತುಂಬಾ ಹೋಲ್ಕೆ ಇರುವಂತ ಕ್ಯಾರೆಕ್ಟರ್. ಅಂದ್ರೆ ನೀವು ರಿಯಲ್ ಆಗಿ ತುಂಬಾ ಚಿಲ್ ಪರ್ಸನ್, ಗೋ ವಿತ್ ದ ಫ್ಲೋ. ಗೋ ವಿತ್ ದ ಫ್ಲೋ ಕೈಂಡ್ ಆಫ್ ಅ ಪರ್ಸನ್. ಸೂಪರ್. ಲೈಫ್ ಅಲ್ಲಿ ಹಾಗೆ ಇರ್ಬೇಕಲ್ವಾ, ಯಾವ್ದಕ್ಕೂ ಜಾಸ್ತಿ ಟೆನ್ಷನ್ ಹೌದು. ಬಿಕಾಸ್ ಏನಂದ್ರೆ ಏನ್ ಗೊತ್ತಾ, ನಮ್ ಕಂಟ್ರೋಲ್ ಅಲ್ಲಿ ಎಷ್ಟಿರುತ್ತೋ ಅಷ್ಟನ್ನೇ ನಾವ್ ಮಾಡಕ್ ಸಾಧ್ಯ. ಬಿಯಾಂಡ್ ಅವರ್ ಕಂಟ್ರೋಲ್ ಎಷ್ಟೊಂದ್ ನಡೀತಿರುತ್ತೆ. ನಮ್ಗೆ ಎಲ್ಲಾದ್ರ ಮೇಲೂನು ಕಂಟ್ರೋಲ್ ತಗೊಳ್ತೀವಿ ಅನ್ನೋದ ಇಟ್ಸ್ ಇಂಪ್ರಾಕ್ಟಿಕಲ್. ಸೊ ಬಿಟ್ಬಿಡ್ಬೇಕು ಒಂದಷ್ಟನ್ನ. ಓಕೆ. ಅಪೂರ್ವ ಅವ್ರ ಬಗ್ಗೆ ನಮ್ಮ ಆಡಿಯನ್ಸ್ಗೆ ಒಂದಷ್ಟು ಕಿರು ಪರಿಚಯ ಮಾಡ್ಕೊಡ್ಬೇಕು ಅಂತಂದ್ರೆ, ಅಂದ್ರೆ ಅಪೂರ್ವ ಅವರು ಎಲ್ಲಿಯವರು, ಏನ್ ಮಾಡ್ತಾ ಇದ್ರು, ನಿಮ್ಮ ಸ್ಕೂಲಿಂಗ್ ಹೇಗಿತ್ತು, ಸೊ ಅದ್ರ ಬಗ್ಗೆ ಒಂದಷ್ಟು ಕಿರು ಪರಿಚಯ ನಮ್ಮ ಆಡಿಯನ್ಸ್ಗೆ. ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರಲ್ಲೇನೆ. ಸೊ ಪ್ರಾಪರ್ ಬೆಂಗಳೂರು ಹುಡುಗಿ. ಅಂದ್ರೆ ಫುಲ್ ಫ್ಯಾಮಿಲಿನಲ್ಲಿ ಬೆಳೆದಿದ್ದು. ಅಪ್ಪ ಅಮ್ಮ, ಅಕ್ಕ, ಅಜ್ಜಿ, ತಾತ, ಚಿಕ್ಕಪ್ಪ, ಮಕ್ಕಳು. ಸೊ ನಾವೆಲ್ಲರೂ ವಿ ಆಲ್ ಗ್ರೂ ಅಪ್ ಟುಗೆದರ್. ರೋಡ್ ತುಂಬಾ ಫ್ರೆಂಡ್ಸ್ ಇರ್ತಿದ್ರು, ಒಂದ್ 10-15 ಜನ. ಎಲ್ಲಾರ ಮನೆ ಗಾಜುಗಳು ಹೊಡೆದಾಕೊಂಡು, ಕ್ರಿಕೆಟ್, ಲಗೋರಿ ಆಡ್ಕೊಂಡು, ಒಂಥರ ಬೀದಿಲೇ ಬಿದ್ದಿರ್ತಿದ್ವಿ. ಆಕ್ಚುಲಿ ನಾವೆಲ್ಲ ಆಟ ಆಡ್ಕೊಂಡು ಎಕ್ಸಾಮ್ ಇದೆ ಅಂದಾಗ ನಮ್ಮಮ್ಮ ಬೆತ್ತದ ಕೋಲ್ ಇಟ್ಕೊಂಡು ಕೂರ್ಸೋರ್ ನನ್ನ ಓದಕ್ಕೆ. ಇಲ್ಲಾಂದ್ರೆ ಓದಿನ ಮೇಲೆ ಗಮನನೇ ಇರ್ತಿರ್ಲಿಲ್ಲ. ಹೆಂಗೋ ಅಂದ್ರೆ ಒಳ್ಳೆ ಮಾರ್ಕ್ಸ್, ಡೀಸೆಂಟ್ ಮಾರ್ಕ್ಸ್, ಫಸ್ಟ್ ರ್ಯಾಂಕ್ ಎಲ್ಲ ಬಂದಿಲ್ಲ ನಾನು. ಬಟ್ ಫಸ್ಟ್ 10 ರ್ಯಾಂಕ್ಸ್ ಒಳಗಡೆ ಇರ್ತಿದ್ದೆ. ಬಟ್ ಓಕೆ ಅಷ್ಟೇ, ಅದಕ್ಕಿಂತ ಇಲ್ಲ ಇನ್ನೆಲ್ಲ ಇನ್ನು ವಾವ್ ಅನ್ನಂಗೆಲ್ಲ ಪರ್ಸೆಂಟೇಜ್ ಎಲ್ಲ ಏನ್ ಬಂದಿಲ್ಲ. ಸೊ ಸ್ಕೂಲಿಂಗ್ ನಂದು ಫಸ್ಟ್ 16 ಇಯರ್ಸ್ ಆಫ್ ಮೈ ಲೈಫ್ ರಾಜಾಜಿನಗರ್ ಅಲ್ಲಿ ಬೆಳೆದಿದ್ದು. ಶ್ರೀ ಅರವಿಂದೋ ವಿದ್ಯಾಮಂದಿರ ಅಂತ, ಮೋದಿ ಆಸ್ಪತ್ರೆ ಹತ್ರ ಒಂದ್ ಸ್ಕೂಲ್ ಇದೆ, ಅಲ್ಲಿ ಓದಿದ್ ನಾನು. ಅದಾದ್ಮೇಲೆ PUC ಅಷ್ಟೊತ್ತಿಗೆ ಬೆಂಗಳೂರು ಯೂನಿವರ್ಸಿಟಿ ಅಲ್ಲಿ ಒಂದ್ ಕಾಲೇಜಲ್ಲಿ PUC ಓದಿದ್ವಿ, ಈಸ್ಟ್ ವೆಸ್ಟ್ ಕಾಲೇಜಲ್ಲಿ. ಅಲ್ಲಿ ಏನಾಯ್ತೋ ಬಿಡ್ತೋ ನನ್ ಜೀವನದ ಮೋಸ್ಟ್ ಬೆಸ್ಟೆಸ್ಟ್ ಫ್ರೆಂಡ್ಸ್ ಸಿಕ್ಕಿದ್ದು ಅಲ್ಲೇ, ಅದ್ರಿಂದಾನೆ. ಇವತ್ತಿನವರೆಗೂ ವಿ ಆರ್ ಆಲ್ ಎಕ್ಸ್ಟ್ರೀಮ್ಲಿ ಬೆಸ್ಟ್ ಫ್ರೆಂಡ್ಸ್. ಸೈನ್ಸ್ ಓದ್ದೆ ನಾನು, ಯಾಕೆ ಓದ್ದೆ ಗೊತ್ತಿಲ್ಲ, ಬಟ್ ಓದ್ದೆ ಸೈನ್ಸ್. ಅದಾದ್ಮೇಲೆ ಗ್ರಾಜುಯೇಷನ್, ಮಾಸ್ಟರ್ ಡಿಗ್ರಿ ಮಣಿಪಾಲದಲ್ಲಿ ಓದ್ದೆ, ಮಾಸ್ ಕಮ್ಯುನಿಕೇಶನ್ ಅಂತೆ. ಆಮೇಲೆ ಎಂಡಮೋಲ್ ಅವರು ಬಿಗ್ ಬಾಸ್ಗೆ ಇದ್ ಮಾಡ್ತಿದ್ರು, ರೆಕ್ರೂಟ್ ಮಾಡ್ತಿದ್ರು, ಕ್ಯಾಂಪಸ್ ಸೆಲೆಕ್ಷನ್. ಅಲ್ಲಿ ಸೆಲೆಕ್ಟ್ ಆಯ್ತು. ಸೆಕೆಂಡ್ ಸೀಸನ್ ಬಿಗ್ ಬಾಸ್ಗೆ ಬಿಹೈಂಡ್ ದ ಕ್ಯಾಮ್ರಾ ವರ್ಕ್ ಮಾಡಿದೆ ಆಸ್ ಅ ಟಾಸ್ಕ್ ಪ್ರೊಡ್ಯೂಸರ್.
ಆಕ್ಚುಲಿ ನನ್ಗಿದ್ದಿದ್ದು ಬಿಹೈಂಡ್ ದ ಕ್ಯಾಮ್ರಾನೇ ಕೆಲಸ ಮಾಡ್ಬೇಕು ಅಂತ ಕ್ರಿಯೇಟಿವ್ ಡಿಪಾರ್ಟ್ಮೆಂಟ್ ಡೈರೆಕ್ಷನ್ ಹ್ಮ್. ಟೀಮ್ ಅಲ್ಲಿ ಅದ್ರಲ್ಲಿ ಎಲ್ಲ. ಬಟ್ 1 ಇಯರ್ ಅಷ್ಟೇ ನಾನ್ ಮಾಡಿದ್ದು. ಅದು ಮತ್ತೆ ಸೂಪರ್ ಮಿನಿಟ್ ಅಂದ್ಬಿಟ್ಟು ಒಂದು ಹಾ, ಶೋ ಹಾ. ಬರೋದು ಗಣೇಶ್ ಅವ್ರದ್ದು. ಹ್ಮ್. ಸೊ ಅದಕ್ಕೂನು ನಾನ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲೆಲ್ಲ ಕೆಲಸ ಮಾಡ್ತಿದ್ದೆ. ವೈಲ್ ಐ ವಾಸ್ ಡೂಯಿಂಗ್ ದಟ್ ನನ್ಗೆ ಅನುರೂಪ ಅಂತ ಒಂದ್ ಸೀರಿಯಲ್‌ಗೆ ಸುವರ್ಣ ಇಂದ ಕಾಲ್ ಬಂತು. ಈ ತರದ್ ಒಂದು ಡಾನ್ಸರ್‌ದು ಒಂದು ರೋಲ್ ಇದೆ ಲೀಡು ಅಂಡ್ ಈ ತರ ಸ್ಟಾರ್ ಕಾಸ್ಟ್ ಎಲ್ಲ ಇದಾರೆ. ಡು ಯು ವಾಂಟ್ ಟು ಟ್ರೈ ಒಂದು ಆಡಿಷನ್ ಅಂತ. ಶ್ಯೂರ್ ಅಂತ ಅನ್ಬಿಟ್ಟು ರಾಂಡಮ್ ಆಗಿ ಕೊಟ್ಟಿದ್ದು. ಸಡನ್ ಆಗಿ ನನ್ ನಸೀಬೆ ಚೇಂಜ್ ಆಗೋಯ್ತು ಅನ್ಸುತ್ತೆ. ಹಾ. ಇಷ್ಟು ನಂದು ಇಂಟ್ರೊಡಕ್ಷನ್. ಅನುರೂಪ ಮುಖಾಂತರ ನೀವು ಸೀರಿಯಲ್ಸ್‌ಗೆ ಎಂಟ್ರಿ ಕೊಡ್ತೀರಾ. ಸೊ ನಿಮ್ಮ ಫಸ್ಟ್ ಸೀರಿಯಲ್ ಅನುರೂಪ, ನೆಕ್ಸ್ಟು ಗಿರಿಜಾ ಕಲ್ಯಾಣ, ಸೊ ಈ ತರದ ಸಾಕಷ್ಟು ಸೀರಿಯಲ್ಸ್ ಮಾಡ್ತೀರಾ. ಸೊ ಅದರ ಅನುಭವ ಹೇಳಿ. ತುಂಬಾ ಚೆನ್ನಾಗಿದೆ. ನಾನು ಆಕ್ಚುಲಿ ಐ ವಾಸ್ ಕೌಂಟಿಂಗ್ ನೆನ್ನೆ ಜಸ್ಟ್ ಕೌಂಟ್ ಮಾಡ್ತಿದ್ದೆ. ದಟ್ ನಾನು ಎಷ್ಟ್ ಸೀರಿಯಲ್ಸ್ ಮಾಡಿದೀನಿ ಅಂತ. 7 ಸೀರಿಯಲ್ಸ್ ಮಾಡಿದೀನಿ ನಾನು. ಐ ಫೀಲ್ ವೆರಿ ಪ್ರೌಡ್ ಅಬೌಟ್ ಇಟ್. ಅಂದ್ರೆ ಆಮ್, ಆ, ಎಲ್ಲರಿಗೂ ಥಿಯೇಟರ್ ಮಾಡೋ ಆಕ್ಸೆಸ್ ಇರಲ್ಲ. ಅಂದ್ರೆ ಎಲ್ಲರಿಗೂನು ನೀನಾಸಂ ಅಲ್ಲಿ ಅವಕಾಶಗಳು ಸಿಕ್ಕಿರಲ್ಲ, ಅಥವಾ NSD ಹೋಗಿ ಕಲ್ತ್ಕೊಳ್ಳೋ ಅವಕಾಶ ಸಿಕ್ಕಿರಲ್ಲ. ಮಂಡ್ಯ ರಮೇಶ್ ಅವ್ರ ನಟನ. ಬಟ್ ಅಂದ್ರೆ ನನಗೆ ಆ ಅವಕಾಶ ಸಿಕ್ಕಿಲ್ಲ ಅನ್ನೋದಕ್ಕಿಂತ ನಾನು ಯಾವತ್ತೂ ಆಕ್ಟರ್ ಆಗ್ಬೇಕು ಅಂತ ಅನ್ಕೊಳ್ದೆ ಇದ್ದಿದ್ ಕಾರಣ ನಾನ್ ಫಾರ್ಮಲ್ ಟ್ರೈನಿಂಗೇ ತಗೊಂಡಿಲ್ಲ ಆಕ್ಟಿಂಗ್ ಅಲ್ಲಿ. ಬಟ್ ಐ ಫೀಲ್ ಟೆಲಿವಿಷನ್ ಗಿವ್ಸ್ ಯು ದಟ್. ಅಂದ್ರೆ ಒಂದು ಕ್ಯಾಮ್ರಾನ ಫೇಸ್ ಮಾಡುವಂತ ಒಂದು ಬಿಕಾಸ್ ಯು ಬಿಕಮ್ ಸೋ ಕಂಫರ್ಟಬಲ್ ವಿತ್ ದ ಕ್ಯಾಮ್ರಾ. ನೀವು ಪ್ರತಿದಿನ ಕ್ಯಾಮ್ರಾ ಜೊತೆ ಒಡನಾಟ ಇರುತ್ತೆ ನಿಮ್ಗೆ. ಸೊ ಅದೊಂಥರ ಕೆಟ್ಟ ಕಾನ್ಫಿಡೆನ್ಸ್ ಕೊಡುತ್ತೆ ಲೈಫಲ್ಲಿ. ದಟ್ ಐ ಥಿಂಕ್ ಐ ಕ್ಯಾನ್ ಪುಲ್ ಇಟ್ ಆಫ್ ಎನಿ ರೋಲ್. ಯಾವ ರೋಲ್ ಕೊಟ್ರು ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಬರ್ಸುತ್ತೆ ಫಸ್ಟ್. ಆಮೇಲೆ ನಾನು 7 ಸೀರಿಯಲ್ ಇಂದಾನು ಒಂದಷ್ಟು ಒಳ್ಳೆ ಜನನ್ ಸಂಪಾದನೆ ಮಾಡಿದೀನಿ. ಒಳ್ಳೊಳ್ಳೆ ಕಾಂಟ್ಯಾಕ್ಟ್ಸ್ ಬೆಳ್ದಿದೆ. ಆ ಸೊ ತುಂಬಾ ಖುಷಿ ಇದೆ. ನನ್ ಜರ್ನಿನ ಟೆಲಿವಿಷನ್ ಇಂದ ಶುರು ಮಾಡ್ದೆ ಅನ್ನೋ ಖುಷಿ ಇದೆ. ಸೂಪರ್. ನೀವು ತುಂಬಾ ಚಿಲ್ ಪರ್ಸನ್, ಗೋ ವಿತ್ ದ ಫ್ಲೋ ಅಂತ ಹೇಳಿದ್ರಿ. ಕಾಲೇಜ್ ಡೇಸ್ ಅಲ್ಲಿ ಯಾರನ್ನಾದ್ರೂ ರಾಗ್ ಮಾಡಿದೀರಾ? ಸಖತ್ತಾಗಿ ನಾವು ಸೀನಿಯರ್ಸ್ ಎಲ್ಲ ರಾಗ್ ಮಾಡ್ಬಿಡ್ತಿದ್ವಿ ಓಹ್! ನಾವು. ಹಾ. ಅದು ಫನಿ ಪಾರ್ಟ್ ವಾಸ್ ನಮ್ PUC ಅಂದಾಗ ಈಸ್ಟ್ ವೆಸ್ಟ್ ಅಲ್ಲಿ ಹ್ಮ್. ಅದ್ ಬರೀ ಇಂಜಿನಿಯರಿಂಗ್ ಕಾಲೇಜು ಮತ್ತೆ ಬೇರೆ ಗ್ರಾಜುಯೇಷನ್ ಎಲ್ಲ ಇತ್ತು. ಸೊ PUCಗ್ ನಾವೇ ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ಸ್ ಅಲ್ಲಿ. ಸೊ ವಿ ವರ್ ಪ್ರಾಬಬ್ಲಿ ಓವರ್ ಪ್ಯಾಂಪರ್ಡ್ ಏನೋ, ಅಂದ್ರೆ ತುಂಬಾ ಸ್ಟ್ರಿಕ್ಟ್ ಆಗಿರ್ಲಿಲ್ಲ ನಮ್ಗೆ. ಸೊ ಅಲ್ಲೆಲ್ಲ ಫಾರ್ಮಸಿ ಹುಡುಗರುಗಳು, ಬೇರೆ ಡಿಗ್ರಿ ಹುಡುಗರುಗಳೆಲ್ಲ ನಾವೆಲ್ಲ ಕೂತ್ಕೊಂಡು ಹುಡುಗಿಯರು ದೊಡ್ಡ ಡಾನ್‌ಗಳ್ ತರ ವಿ ಯೂಸ್ ಟು ರ್ಯಾಗ್ ದೆಮ್ ಯಾವ್ಯಾವ್ದೋ ಹಾಡ್ ಹೇಳೋದು. ತುಂಬಾ ಚೆನ್ನಾಗಿರೋ ಹುಡುಗ ಎಲ್ಲ ನಡ್ಕೊಂಡು ಹೋಗ್ತಿದ್ರೆ ಅವಾಗ ಆತಿಫ್ ಅಸ್ಲಮ್‌ದು ಹಾಡು ಸಖತ್ ಫೇಮಸ್ ಇತ್ತು. "ये पहली नज़र में" ಅದೆಲ್ಲ ಹಾಡೋದು ಕೂತ್ಕೊಂಡು ಅವ್ರು ನಮಗೆ ಯಾರು ಹಾಡ್ ಹೇಳ್ತಾರೆ ನೋಡು, ನಾವೆಲ್ಲ ಚಿಕ್ಕ ಚಿಕ್ಕ ಹುಡುಗಿಯರು ಕೂತ್ಕೊಂಡು ಸೊ ಆ ತರ ಎಲ್ಲ ಮಜಾ ಮಾಡಿದೀವಿ. ಹಾಡ್ ಹೇಳೋದ್ ಬಿಟ್ಟು ಮತ್ತೆ ಏನೆಲ್ಲ ಮಾಡಿದೀರಾ ರ್ಯಾಗ್ ಮಾಡೋದ್ರಲ್ಲಿ? ಅಷ್ಟೇ. ಟಾಸ್ಕ್ ಎಲ್ಲ ಧೈರ್ಯ ಮಾಡ್ಸಿದೀರಾ? ಪ್ರಪೋಸ್ ಮಾಡು ನೀನ್ ನನ್ಗೆ ಆ ತರ ಎಲ್ಲ ತಪ್ಪ ಸಾಧ್ಯ ಇಲ್ಲ. ನಂಗ್ ಧೈರ್ಯ ಇಲ್ಲ ಅಷ್ಟೊಂದೆಲ್ಲ. ಇಷ್ಟೇ. ಅಷ್ಟೇ. ಇದ್ರಲ್ಲೇ ಅವ್ರೇನಾದ್ರು ಮಾತಾಡ್ಸಕ್ ಬಂದ್ಬಿಟ್ರೆ ಮತ್ತೆ ಎಸ್ಕೇಪ್ ನಾನು ಅಲ್ಲಿಂದ. ನಾನೆಲ್ಲ ಹಾಡಿದ್ದು, ಅವ್ಳು ಯಾರೋ ಬೇರೆಯವ್ಳು ಹಾಡಿರೋದು. ಓಕೆ. ಕಾಲೇಜ್ ಡೇಸ್ ಅಲ್ಲಿ ಅಪೂರ್ವ ಅವ್ರಿಗೆ ಲವ್ ಏನಾದ್ರು ಆಗಿತ್ತಾ? ಹಾ, ಸಹಜವಾಗಿ ಐ ಥಿಂಕ್ ಯಾರ್ ಮೇಲೆ? ಅದು ಅಂದ್ರೆ ಲವ್ ಅಲ್ಲ ಅನ್ಸುತ್ತೆ. ಅವೆಲ್ಲ ಸುಮ್ನೆ ಅದೊಂದು ಇನ್ಫ್ಯಾಚುಯೇಷನ್ ಇರುತ್ತಲ್ಲ. ಚೆನ್ನಾಗಿದ್ದಾನೆ. ಬಟ್ ಅದ್ ಮಜಾ ಅಂದ್ರೆ ಏನ್ ಗೊತ್ತಾ? ನಮ್ಗೆ ಇನ್ಫ್ಯಾಚುಯೇಷನ್ ಆದ್ರೂನು ಹ್ಮ್. ನಾವ್ ಒಂದಷ್ಟು ಕನ್ಸುಗಳನ್ನ ಕಟ್ಕೊಂಡ್ಬಿಟ್ಟಿರ್ತೀವಿ ಆ ಟೈಮಲ್ಲಿ. ಹ್ಮ್. ನಾನ್ ಇವ್ನನ್ನೇ ಮದ್ವೆ ಆಗೋದು. ಮೈ ಗುಡ್ನೆಸ್, ಇವ್ನ್ ನನ್ ಡ್ರೀಮ್ ಬಾಯ್, ನನ್ ಹಸ್ಬೆಂಡ್ ಆದ್ರೆ ಇವ್ನೇ ಆಗೋದು. ಬಟ್ ಆತರ ಒಂದಷ್ಟ್ ಜನ ಬಂದು ಹೋಗ್ತಾರೆ. ಆಮೇಲೆ ಲವ್ ಅಲ್ಲ, ಹಂಗೆ ಸುಮ್ನೆ ಒಂದಷ್ಟು ಆಗಿ ಕರೆಕ್ಟಾಗಿ ಹೇಳಿದ್ರಿ ಅಂದ್ರೆ. ಅಲ್ವಾ? ಹೌದೌದು. ಒಂಥರ ಎಷ್ಟು ಇಮ್ಯಾಜಿನ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ಅಲ್ವಾ? ಹೌದು. ಒಂದ್ ಮಗು ಇರುತ್ತೆ, ಅಮ್ಮ ಅಪ್ಪ ಅಂತೆಲ್ಲ ಕರೀತಾರೆ ನಮ್ಮನ್ನ. ದಿನ ಅಡ್ಗೆ ಮಾಡ್ಕೊಡೋದು ಅವ್ರಿಗೆ ಅಂತೆಲ್ಲ, ಹಂಗೆಲ್ಲ ಇಮ್ಯಾಜಿನೇಷನ್. ಸೊ ಆತರ ತುಂಬಾ ಓಕೆ. ಐ ಥಿಂಕ್ ಹುಡುಗರೆಲ್ಲ ಅನ್ಕೋತಿರ್ತಾರ ಅವ್ರು ಮಾತ್ರ ಹಿಂಗೆಲ್ಲ. ಇಲ್ಲ, ಹುಡ್ಗಿರು ಇರ್ತಾರೆ. ಎಲ್ಲರಿಗೂ ಎಲ್ಲ ಅನ್ಸಿರುತ್ತೆ. ಅದರ್ ಸೈಡ್ಸ್ ಸ್ಟೋರಿ Yeah. ಗರ್ಲ್ಸ್. ಓಕೆ, ಸೂಪರ್. ಸೊ ನಿಮ್ಮ ಮೊದಲ ಸಿನಿಮಾ ಮಿರ್ಚಿ ಮಂಡಕ್ಕಿ ಖಡಕ್ ಚಾಯ್. ಸೊ ಅದಾದ್ಮೇಲೆ BTS, ಹಾಗೆ ಆಮೇಲೆ ಉಪ್ಪಿನ ಕಾಗದ. ಸೊ ಈ ತರದೆಲ್ಲ ಸಿನಿಮಾ ಮಾಡ್ತೀರಾ. ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ. ಫಸ್ಟ್ ಸಿನಿಮಾ ಮಿರ್ಚಿ ಮಂಡಕ್ಕಿ ಖಡಕ್ ಚಾಯ್. ಅದಂತೂ ಆಕ್ಚುಲಿ ನಾನು ಓದ್ತಿದ್ದೆ ಮಣಿಪಾಲದಲ್ಲಿ. MS ಮಾಡ್ತಿದ್ದೆ ನಾನು ಮಾಸ್ ಕಮ್ಯುನಿಕೇಶನ್. ಅವಾಗ ಅದ್ ನಂಗೆ ಆಕ್ಚುಲಿ ಗೊತ್ತಿಲ್ಲ ಕರೆಕ್ಟ್. ಇವ್ರು ಪ್ರದೀಪ್ ಬಡಕಿಲ್ಲ ಅಂತ ವಾಯ್ಸ್ ಓವರ್ ಆರ್ಟಿಸ್ಟ್ ಇದ್ದಾರೆ. ಎಲ್ಲರಿಗೂ ಗೊತ್ತಿರ್ತಾರ. ಕಲರ್ಸ್ ಕನ್ನಡನಲ್ಲಿ ಈಸ್ ಅ ವೆರಿ ಫೇಮಸ್ ವಾಯ್ಸ್ ಓವರ್ ಆರ್ಟಿಸ್ಟ್. ಅವರು ಮಿರ್ಚಿ ಮಂಡಕ್ಕಿನಲ್ಲಿ ವಾಸ್ ಒನ್ ಆಫ್ ದ ಲೀಡ್ಸ್. ಅದಕ್ಕೆ ನಾನು ಡಿಗ್ರಿಯಲ್ಲಿರುವಾಗ ಬೇರೆ ಯಾವ್ದೋ ಒಂದ್ ಚಾನಲ್ ಅಲ್ಲಿ ಇಂಟರ್ನ್ಶಿಪ್ ಮಾಡುವಾಗ ಅವ್ರು ನನಗ್ ಪರಿಚಯ ಆಗಿದ್ದಾರೆ. ಸುಮ್ನೆ ಹಂಗೆ ಇವ್ರ ವಾಯ್ಸ್ ಓವರ್ ಆರ್ಟಿಸ್ಟ್ ಅಂತ ಅಷ್ಟೇ. ಅದಾದ್ಮೇಲೆ ಅವ್ರು ಪ್ರಾಬಬ್ಲಿ ಈಸ್ ರೆಫರ್ಡ್ ಮೀ ಟು ದ ಡೈರೆಕ್ಟರ್ ಅಲ್ಲಿ.
ಅದ್ರಲ್ಲಿ ನಾನ್ ಲೀಡ್ ಅಲ್ಲ. 3 ಜನ ಲೀಡ್ ಅಲ್ಲಿ 2 ಹುಡುಗರು, 1 ಹುಡುಗಿ ಲೀಡ್ ಇರುತ್ತೆ. ಆ ಒಂದು ಹುಡುಗನಿಗೆ ಗರ್ಲ್ ಫ್ರೆಂಡ್ ನಾನು. ಹಂಗೆ ತುಂಬಾ ಸಣ್ಣ ಪಾತ್ರ. ಬಟ್ ನನಗೆ ಮಾಸ್ಟರ್ ಡಿಗ್ರಿ ಓದ್ಬೇಕಾದ್ರೆ ಈ ತರ ಒಂದ್ ಸಿನಿಮಾ ಮಾಡ್ತಿದೀವಿ ನಾನ್ ಹೆಂಗ್ ಗೊತ್ತು ಜನಕ್ಕೆ ನನ್ನೆಲ್ಲ ಕಾಲ್ ಮಾಡಿ ಆಕ್ಟಿಂಗ್ ಕೇಳ್ತಿದಾರ ಅಂತ. ಬಟ್ ಚೆನ್ನಾಗಿತ್ತು. ಇಟ್ ವಾಸ್ ಅ ವೆರಿ ಕ್ಯೂಟ್ ಎಕ್ಸ್ಪೀರಿಯನ್ಸ್ ನನ್ಗೆ. ಆ ತರ ನಿಮ್ಗೆ ಅಪಾರ್ಚುನಿಟಿ ಸಿಕ್ತು. ಅದ್ರ ನೆಕ್ಸ್ಟ್ ಮಾಡಿರುವಂತ ಸಿನಿಮಾಗಳೆಲ್ಲ? ಅದಾದ್ಮೇಲೆ ಸೀರಿಯಲ್ ಮಾಡುವಾಗ್ಲೇನೆ ನನ್ಗೆ ನಾನೊಂದ್ ಯಾವ್ದೋ ಸಣ್ಣದೊಂದ್ ಮ್ಯೂಸಿಕ್ ಆಲ್ಬಮ್, ಮ್ಯೂಸಿಕ್ ವಿಡಿಯೋ ಮಾಡಿದ್ವಿ. ಹಿಂಗೆ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ. ಅದನ್ನ ನೋಡಿ ಬಿ. ಸುರೇಶ್ ಸರ್ ಅವರು ಉಪ್ಪಿನ ಕಾಗದ ಅಂತ ಒಂದ್ ಸಿನಿಮಾ ಮಾಡಿದ್ರು, ಆರ್ಟ್ ಸಿನಿಮಾ. ಅದ್ರಲ್ಲಿ ನಾಗಾಭರಣ ಅವರ ಮಗಳ ಪಾತ್ರಕ್ಕೆ ಹುಡುಕ್ತಿದ್ರು ಅವ್ರು. ಸೊ ಅವರು ಹಿ ಈಸ್ ಹ್ಯಾಪನ್ ಟು ಸ್ಕ್ರಾಲ್ ಮೈ ಯಾವ್ದೋ ಫೇಸ್ಬುಕ್ ನಲ್ಲಿ ನಂದು ಆ ಹಾಡ್ ಫೀಡ್ ಬಂದಿದೆ ಅವ್ರಿಗೆ. ನೋಡ್ದಾಗ ಈ ಹುಡ್ಗಿ ಆಗ್ತಾಳೆ ಅಂತ. ಸೊ ಹಿ ಕಾಲ್ಡ್ ಮಿ. ಒಂದ್ಸಲ ಫೋನ್ ಮಾಡ್ಬಿಟ್ಟು ನಾನು ಬಿ. ಸುರೇಶ್ ಅಂತ ಮಾತಾಡ್ತಾ ಇದೀನಿ. ನಾನು ಬಿ. ಸುರೇಶ್ ಅಂದ್ರೆ ಅವ್ರೇನಾ? ನಾನ್ ಅನ್ಕೋತಾ ಇರೋ ಅವ್ರೇನಾ ಅಂತ. ನಾನ್ ಸರ್ ಹೇಳಿ ಅಂತಂದೆ. ಇಲ್ಲ ಈ ತರದೊಂದು ಸಿನಿಮಾ ಮಾಡ್ತಿದೀನಿ, ಅಂದ್ರೆ ಫೆಸ್ಟಿವಲ್ಸ್‌ಗೆಲ್ಲ ಕಳ್ಸಕ್ಕೆ. ನೀವ್ ಕತೆ ಹೇಳ್ತೀರಾ ಬಿಡ್ತೀರಾ, ನಾನ್ ಮಾಡ್ತಿದ್ದೀನಿ ಸಿನಿಮಾ ಅಷ್ಟೇ. ದಿಸ್ ಇಸ್ ಲೈಕ್ ಬಯಸದೇ ಬಂದ ಭಾಗ್ಯ, ಇದನ್ನೆಲ್ಲ ಯಾರ್ ಕಳ್ಕೊತಾರೆ ಅಂತ. ಅವ್ರ್ ದುಡ್ಡ್ ಕೊಡ್ಲಿ ಬಿಡ್ಲಿ ಎಷ್ಟ್ ಕೊಡ್ತಾರೆ, ನನ್ಗ್ ಅವೆಲ್ಲ ಇಲ್ಲ. ಐ ಆಮ್ ಡೂಯಿಂಗ್ ದ ಫಿಲ್ಮ್ ಅಂತ. ಆಫರ್ ಸಿಕ್ತು ಯಾಹ್! ಮಾಡ್ಬೇಕು. ಅಂಡ್ ಆ ಸಿನಿಮಾ ನಂಗೆ ಇವತ್ತಿಗೂನು ಉಪ್ಪಿನ ಕಾಗದ ಇಸ್ ಅ ಸ್ಕೂಲ್. ನನಗ್ ಲೈಕ್ ಐ ಸೆಡ್ ನಾನ್ ಥಿಯೇಟರ್ ಮಾಡಿಲ್ಲ. ಬಟ್ ನಾನು ಆ ಒಂದು 15, 18 ದಿನದ ಶೂಟಿಂಗ್ ಅಲ್ಲಿ ಎಷ್ಟು ಕಲಿಯಕ್ಕಾಗುತ್ತೋ ಅಷ್ಟು ಕಲ್ತಿದ್ದೀನಿ. ಬಿಕಾಸ್ ಅದ್ರಲ್ಲಿ ಇದ್ದಿದ್ದಂತ ಜನ್ರು ಅಂತವ್ರು. ಎಲ್ಲಾ ತುಂಬಾ ತಿಳ್ಕೊಂಡಿರೋಂತವ್ರು. ಮಂಡ್ಯ ರಮೇಶ್ ಇದ್ರು, ನಾಗಾಭರಣ ಸರ್ ಇದ್ರು, ಪಿ. ಸುರೇಶ್ ಸರ್ ಹಿಮ್ಸೆಲ್ಫ್ ಇಸ್ ಅ ಸ್ಕೂಲ್. ಅದ್ವೈತ ಗುರುಮೂರ್ತಿ ಅದಕ್ಕೆ ಕ್ಯಾಮ್ರಾ ಮಾಡಿದ್ರು, ಡಿ.ಒ.ಪಿ ಕೆಲ್ಸ ಮಾಡಿದ್ರು. ಶಶಿಧರ ಅಡಪ ಅವರು ಸೆಟ್ ಹಾಕಿದಿದ್ದು. ಅವ್ರಿಗೆ ಅದಕ್ಕೆ ಸ್ಟೇಟ್ ಅವಾರ್ಡ್ ಬಂತು. ಸೊ ತುಂಬಾನೇ ಕಲ್ತೆ ನಾನು ಅಲ್ಲಿ. ಸೊ ಅದು ತುಂಬಾ ಸ್ಪೆಷಲ್ ಆಗಿರುತ್ತೆ ಆ ಸಿನಿಮಾ ನನ್ಗೆ. ನೀವ್ ಅವಾಗ್ಲೇ ಹೇಳಿದ್ರಿ ಆಲ್ಬಮ್ ಸಾಂಗ್ ಮಾಡಿದ್ದೆ ಅಂತ. ನೀವು ಕೂಡ ಹಾಡ್ತೀರಾ? ಇಷ್ಟಂದ್ರೆ ನಾವು ಬಿಡಕ್ ಅಯ್ಯೋ ಇಲ್ಲ ಆಲ್ಬಮ್ ಸಾಂಗ್ ಅಲ್ಲಿ ನಾನು ಆಕ್ಟ್ ಮಾಡಿದ್ದೆ. ಬಟ್ ಹಾಡ್ತೀರಾ ಅಲ್ವಾ ನೀವು? ಹಾಡ್ತೀನಿ, ಬಟ್ ಇವತ್ತು ಒಂದ್ ಸ್ವಲ್ಪ ಕತ್ತೆರಾಗತ್ತರ ಇಲ್ಲ, ಒಂದ್ ಪುಟ್ಟದಾಗಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಲಾಸ್ಟ್ ಅಲ್ಲಿ ಹಾಡ್ತೀನಿ. ನೋಡಿದವ್ರು ಏನಂತಾರೆ, ಇದು ಸಾಧು ಸರ್ ಒಂದ್ ಹಾಡ್ ಹೇಳಿ, ಅದ್ರದ್ದು ಒಂದ್ 2 ಲೈನ್ ಹಾಡ್ತೀನಿ. ಓಕೆ, ಡನ್ ಡನ್. ಸೊ ದಟ್ ಏನ್ ಗೊತ್ತಾ, ನಾನು ಈಗ್ಲೇ ಹಾಡ್ಬಿಟ್ರೆ ಜನ ನೀಟಾಗಿ ಇಲ್ಲಿಂದಾನೆ ಸ್ಟಾಪ್ ನೋಡಲ್ಲ ಇನ್ನು. ಕೊನೆಯಲ್ಲಿ ಹಾಡಿದ್ರೆ ಆ ಪೋರ್ಷನ್ ಸ್ಕಿಪ್ ಮಾಡಿದ್ರು ತೊಂದ್ರೆ ಇಲ್ಲ ಅದಕ್ಕೆ. ಆ ತರ ಏನಿಲ್ಲ, ನೀವು ತುಂಬಾ ಚೆನ್ನಾಗಿ ಹಾಡ್ತೀರಾ. ಸೊ ಇವಾಗ ನೋಡಿದವರು ಏನಂತಾರ ಸಿನಿಮಾ? ಸೊ ನಿಮ್ಮ ಜೊತೆಗೆ ಆಕ್ಟ್ ಮಾಡಿರುವಂತ ನವೀನ್ ಶಂಕರ್ ಆಗಿರ್ಬೋದು. ಸೊ ಟೀಮ್ ಬಗ್ಗೆ ಹೇಳಿ, ಹೇಗಿತ್ತು ಅನುಭವ ಶೂಟ್ ಮಾಡಿರುವಂತದ್ದು? ಫ್ಯಾಬುಲಸ್ ಆಗಿತ್ತು. ನಾನಂತೂ ತುಂಬಾ ಎಂಜಾಯ್ ಮಾಡ್ಕೊಂಡು ಚಿಲ್ ಮಾಡ್ಕೊಂಡು ಶೂಟ್ ಮಾಡಿದ್ದೋನೆ ನೋಡಿದವ್ರು ಏನಂತಾರೆ. ಏನಕ್ಕೆ ಅಂತಂದ್ರೆ ಆ ಒಂದು ಅಂದ್ರೆ ಡೈರೆಕ್ಟರ್ ಆಫ್ ಕೋರ್ಸ್ ಅವರು ಹೊಸಬ್ರು, ಬಟ್ ಸಿಕ್ಕಾಪಟ್ಟೆ ಕ್ಲಾರಿಟಿ ಇರೋ ಡೈರೆಕ್ಟರ್ ಕುಲ್ದೀಪ್ ಕರಿಯಪ್ಪ. ಅಂಡ್ ನವೀನ್ ಈ ಸಿನಿಮಾ, ನವೀನ್ ಥ್ರೂ ನನಗೆ ಈ ಸಿನಿಮಾ ಸಿಕ್ಕಿತ್ತು. ನಾನು ನವೀನ್ ತುಂಬಾ ಹಳೆ ಪರಿಚಯ. ಅಂಡ್ ಅವನಿಗೆ ಈ ತರ ಒಂದು ಹೀರೋಯಿನಿಗೆ ಹುಡುಕ್ತಿದ್ದಾರೆ ಅಂತಂದಾಗ ಅವ್ನ್ ನನ್ ಫೋಟೋ ತೋರಿಸಿದಾಗ ಥ್ಯಾಂಕ್ಫುಲಿ ಎಲ್ಲ ಓಕೆ ಆಯ್ತು. ಅಂದ್ರೆ ಅವ್ರು ಹೇಗೆ ಪಾತ್ರನ ಅಂದ್ಕೊಂಡಿದ್ರೋ ನಾ ಹಾಗೆ ಫಸ್ಟ್ ಕಾಣಿಸ್ತೀನಿ ಮತ್ತೆ ನಡ್ಕೊಳ್ತೀನಿ ಕೂಡ ಅನ್ನೋದನ್ನು ಅನ್ಸಿ ಸಿಕ್ಕಿದ್ದು ಪಾತ್ರ ಇದು. ಸೊ ಅವನಿಗೆ ಈ ಸಿನಿಮಾಲ್ ಎಷ್ಟು ಬ್ಯಾಗೇಜ್ ಇದೆ ಅಂತಂದ್ರೆ ಪಾಪ ತುಂಬಾ ಕಷ್ಟ ಪಡೋದೆಲ್ಲ ಇತ್ತು ಅವನ್ಗೆ. ಬಾಡಿ ಟ್ರಾನ್ಸ್ಫಾರ್ಮೇಶನ್, ಮೆಂಟಲಿ ಆಲ್ಸೋ ಹಿ ವೆಂಟ್ ಥ್ರೂ ಅ ಲಾಟ್. ಬಟ್ ನನಗೆ ಇಟ್ ವಾಸ್ ಡೆಡ್ ಆಪೋಸಿಟ್. ಆರಾಮಾಗಿ ಗೋಕರ್ಣನಲ್ಲಿ ಶೂಟಿಂಗು, ದಿನ ಬೀಚ್ ಅಲ್ಲಿ ನಮ್ದು ಯಾವ್ದು ನೈಟ್ ಎಫೆಕ್ಟ್ ಸೀನ್ಸ್ ಇರ್ಲಿಲ್ಲ. 5:30ಗೆಲ್ಲ ಪ್ಯಾಕಪ್ ಅಂದ್ಬಿಡೋರು. ಅಲ್ಲೇ ಆರಾಮಾಗಿ ಶಾಗಿಕಲ್ ಕುತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಒಂಥರ 18 ಡೇಸ್ ಹಂಗೇನೋ ಇದ್ದೆ ಅನ್ಸುತ್ತೆ ನಾನು ಅಲ್ಲಿ ಗೋಕರ್ಣದಲ್ಲಿ. ತುಂಬಾ ಆರಾಮಾಗಿ ಮಜಾ ಮಾಡ್ಕೊಂಡು ಮಾಡಿದ್ ಶೂಟಿಂಗ್ ಅಂದ್ರೆ ನನ್ನ ಲೈಫಲ್ಲಿ ಐ ಥಿಂಕ್ ಇಟ್ ಇಸ್ ನೋಡಿದವ್ರು ಏನಂತಾರೆ. ಅಂಡ್ ಇಫ್ ಯು ವಾಚ್ ದ ಫಿಲ್ಮ್, ಐ ಪ್ರಾಮಿಸ್ ಯು ವಿಲ್ ನಾಟ್ ಫೀಲ್ ದಟ್ ನಾನೇನೋ ತುಂಬಾ ಎಫರ್ಟ್ ಹಾಕ್ಬಿಟ್ಟು ಆಕ್ಟ್ ಮಾಡ್ತಿದೀನಿ ಅಂತ ಅನ್ಸೋದೇ ಇಲ್ಲ. ಬಿಕಾಸ್ ಲೈಕ್ ಸಹಜವಾಗಿಯೂ ಕೂಡ ನಾನು ಹಂಗೆ ಮಾತಾಡ್ತೀನಿ. ಸೊ ನಾನ್ ನೋಡ್ಕೊಳ್ಳುವಾಗ್ಲೂ ಅಷ್ಟೇ, ನಾನೇ ಯಾವ್ದೋ ಒಂದ್ ಹುಡುಗನ್ ಯಾರೋ ಮೀಟ್ ಮಾಡ್ದಾಗ ಹಿಂಗೆ ಮಾತಾಡ್ತೀನಿ ಅನ್ಸುತ್ತೆ ಗುರು ನನ್ಗೆ, ಹಂಗ್ ನನ್ಗೆ ಅನ್ಸಿತ್ತು. ಸೊ ಅದ್ಭುತ ಎಕ್ಸ್ಪೀರಿಯನ್ಸ್. ಈ ಸಿನಿಮಾ ರಿಲೀಸ್ ಆಗಿ ನಾನು ಆಕ್ಚುಲಿ ಈ ಸಿನಿಮಾ ರಿಲೀಸ್ ಆಗಿ ತುಂಬಾ ಕಾಯ್ತಿದ್ದೆ. ಐ ಆಮ್ ಹ್ಯಾಪಿ ರಿಲೀಸ್ ಆಗಿದೆ. ಅಂಡ್ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ ಫಾರ್ ದ ಫಿಲ್ಮ್. ನೀವ್ ಆಗ್ಲೇ ಹೇಳಿದ್ರಿ, ಅಂದ್ರೆ ನೋಡಿದವ್ರು ಏನಂತಾರೆ ಸಿನಿಮಾದಲ್ಲಿ ನೀವು ರಿಯಲ್ ಆಗಿ ಹೇಗಿದ್ರೆ ಅದೇ ತರ, ಅಂದ್ರೆ ಆ ಒಂದು ಕ್ಯಾರೆಕ್ಟರ್ ಕೂಡ ಹಾಗೆ ಇದೆ ಅಂತ. ಇನ್ನ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರ. ಆ ಸಿನಿಮಾದ ಬಗ್ಗೆ ಹೇಳಿ, ಅದರ ಒಂದು ಎಕ್ಸ್ಪೀರಿಯನ್ಸ್. ಅದು ಆಕ್ಚುಲಿ ತುಂಬಾ ಏನಂತಾರೆ ಮಜಾ ಮಾಡ್ಕೊಂಡ್ ಮಾಡಿರೋ ಸಿನಿಮಾ. ಆ ಸಿನಿಮಾದಲ್ಲಿ ಇರೋ ಕ್ಯಾರೆಕ್ಟರು ಪ್ರಾಬಬ್ಲಿ ಐ ವುಡ್ ವಾಂಟ್
ಟು ಬಿ ಹರ್. ಹ್ಮ್. ಅಂದ್ರೆ ನನ್ಗಷ್ಟು ಎನರ್ಜಿ ಇಲ್ಲ ಲೈಫಲ್ಲಿ ಅಥವಾ ಅಷ್ಟು ಒಂದು ಪ್ರೊಆಕ್ಟಿವ್ನೆಸ್, ಹ್ಮ್. ಯಾರೇನ್ ಅನ್ಕೋತಾರೆ ಅಂತ ಯೋಚನೆ ಮಾಡ್ದೆ ಮಾತಾಡೋದು ಅಥವಾ ನಡ್ಕೊಳ್ಳೋದು, ಹ್ಮ್. ಆತರ ನಂಗೆ ಇರ್ಬೇಕು ಅಂತ ಆಸೆ ರಿಯಲ್ ಲೈಫ್ ಅಲ್ಲಿ. ಬಟ್ ಆ ಸಿನಿಮಾದ ಮೂಲಕ ನಾ ಅದನ್ನ ಜೀವಿಸಿದ್ದೀನಿ. ಹ್ಮ್. ಐ ಆಮ್ ಎಕ್ಸ್ಟ್ರೀಮ್ಲಿ ಥ್ಯಾಂಕ್ಫುಲ್ ಕೇಶವ್ ಸರ್ಗೆ ಈ ಪಾತ್ರ ನಾನು ಕೊಟ್ಟಿದ್ದಕ್ಕೆ. ನಾವ್ ಇಡೀ ಸೌತ್ ಬೆಂಗಳೂರಲ್ಲಿ ಶೂಟ್ ಮಾಡಿದೀವಿ. ನನ್ ಪೋರ್ಷನ್ ಮತ್ತೆ ಮಧು ನನ್ನ ಹ್ಮ್. ಹೀರೋ ರೋಲ್ ಹ್ಮ್. ಮಾಡಿದ್ದು. ಜಯನಗರ್ 4th ಬ್ಲಾಕು, ಮತ್ತೆ ಅಲ್ಲಿ ಒಂದ್ ಕಡೆ ಜಾನ್ಸನ್ಸ್ ಮಾರ್ಕೆಟ್, ಬಸವನಗುಡಿ ಎಲ್ಲಾ ಕಡೆ. ಹ್ಮ್. ಆಮೇಲೆ ಜಯನಗರಲ್ಲಿ ಎಷ್ಟೊಂದ್ ರೋಡ್ಗಳಲ್ಲಿ ಸಖತ್ ಮಜಾ ಮಾಡಿದೀವಿ. ಬಟ್ ಆ ಸಿನಿಮಾದ ಒಂದಷ್ಟು ಕನ್ಸ್ಟ್ರೇನ್ಸ್ ಕೂಡ ಇತ್ತು. ಅಂದ್ರೆ ಬಜೆಟ್ ಕನ್ಸ್ಟ್ರೇನ್ಸ್ ಇದ್ದಿದ್ ಕಾರಣ ಸ್ವಲ್ಪ ಟೈಮ್ ಲಿಮಿಟ್‌ಗಳಿರೋದು ನಮ್ಗೆ, ಅಥವಾ ಏನೋ ಈ ಜಾಗದಲ್ಲಿ ನಾವ್ ಒಂದ್ ಸ್ವಲ್ಪ ಮುಚ್ಚಿಟ್ಕೊಂಡ್ ಶೂಟ್ ಮಾಡ್ಬೇಕಾಗ್ತಿತ್ತು ವಿಥೌಟ್ ಪರ್ಮಿಷನ್ಸ್. ಸೊ ಆ ತರ ಚಾಲೆಂಜಸ್ ಇತ್ತು. ಬಟ್ ಬಿಟ್ರೆ ಐ ಥಿಂಕ್ ಐ ಹ್ಯಾವ್ ಹ್ಯಾಡ್ ಗ್ರೇಟ್ ಫನ್ ಶೂಟಿಂಗ್ ದಟ್. ಸೂಪರ್. ಈ ತರ ಕಂಟೆಂಟ್ ಇರುವಂತಹ ಒಳ್ಳೆ ಸಿನಿಮಾಗಳನ್ನ ಹೊಸ ಟೀಮ್ ಹ್ಮ್. ನಮ್ಮ ಇಂಡಸ್ಟ್ರಿಗೆ ಕೊಟ್ಟಾಗ ಇಂಡಸ್ಟ್ರಿ ಅವರ ರೆಸ್ಪಾನ್ಸ್ ಹೇಗಿರುತ್ತೆ? ಐ ಥಿಂಕ್ ಅಂದ್ರೆ ಅದ್ ನ್ಯಾಚುರಲಿ ಐ ಥಿಂಕ್ ಫ್ರಮ್ ದಿ ಇಂಡಸ್ಟ್ರಿ ದ ರೆಸ್ಪಾನ್ಸ್ ಹಸ್ ಬಿನ್ ಓವರ್‌ವೆಲ್ಮಿಂಗ್. ಹ್ಮ್. ಎಲ್ಲರೂ ತುಂಬಾ ಅದನ್ನ ಸಪೋರ್ಟ್ ಮಾಡ್ತಾರೆ, ಪುಷ್ ಕೊಡ್ತಾರೆ. ಅಟ್ ದ ಸೇಮ್ ಟೈಮ್ ನನ್ಗೆ ಏನ್ ಅನ್ಸತ್ ಗೊತ್ತಾ, ಜನರು ಆಸ್ ಆಡಿಯನ್ಸಸ್ ಐ ಫೀಲ್, ನೀನ್ ಹೊಸ ಟೀಮೋ, ಹಳೆ ಟೀಮೋ, ತುಂಬಾ ಎಕ್ಸ್‌ಪೀರಿಯನ್ಸ್ ಇರೋ ಟೀಮೋ, ಅಥವಾ ಇಫ್ ಯು ಆರ್ 10 ಫಿಲ್ಮ್ಸ್ ಓಲ್ಡ್ ಆರ್ 1 ಫಿಲ್ಮ್ ಓಲ್ಡ್, ಇಟ್ ಡಸಂಟ್ ಮ್ಯಾಟರ್ ಟು ದೆಮ್. ಈಗ ನನ್ಗೆ ಐ ಹ್ಯಾವ್ ರಿಯಲೈಸ್, ನೀನ್ ಚೆನ್ನಾಗಿರೋ ಸಿನಿಮಾ ಕೊಟ್ರೆ, ಎಂಟರ್‌ಟೈನಿಂಗ್ ಆಗಿರೋ ಸಿನಿಮಾ ಕೊಟ್ರೆ ಜನ ನೋಡ್ತಾರೆ. ಹೌದು. ಇರ್ರೆಸ್ಪೆಕ್ಟಿವ್ ಆಫ್ ನೀವು ಇದು ಹೊಸಬ್ರ ಸಿನಿಮಾ ನಾವು ಹ್ಮ್. ಪ್ರಮೋಟ್ ಮಾಡುವಾಗ ಎಲ್ಲೂನು ಇದು ಹೊಸಬ್ರು ಮಾಡಿರೋಂತ ಸಿನಿಮಾ ಅಂತ ಹೇಳ್ಬೇಕಾಗೇ ಇಲ್ಲ. ಹೌದು. ಅವರಿಗೆ ಕಾಂಟೆಂಟ್ ಇಷ್ಟ ಆಗ್ತಿದೆ ಅಂತಂದ್ರೆ ವರ್ಡ್ ಆಫ್ ಮೌತ್ ಅಷ್ಟು ಸ್ಟ್ರಾಂಗ್ ವೇ ಆಫ್ ಪಬ್ಲಿಸಿಟಿ. ಅಂದ್ರೆ ನಾವ್ ಎಷ್ಟೆಷ್ಟೋ ಲಕ್ಷಗಳನ್ನ ಹಾಕಿ ಆಕ್ಚುಲಿ ತುಂಬಾ ಪ್ರಮೋಟ್ ಮಾಡ್ತೀವಿ ಹ್ಮ್. ಹ್ಮ್. ಸೋಷಿಯಲ್ ಮೀಡಿಯಾನಲ್ಲಿ, ಆಫ್‌ಲೈನು. ಬಟ್ ಸಿನಿಮಾ ನಿಜವಾಗ್ಲೂ ಚೆನ್ನಾಗಿದ್ರೆ ಅಥವಾ ಜನಕ್ಕೆ ಇಷ್ಟ ಆಗ್ತಿದೆ ಅನ್ನೋದಾದ್ರೆ ಜನರು ಅವರೇ ಹರಡಿಸ್ಬಿಡ್ತಾರೆ ಅದನ್ನ. ಸೊ ಐ ಥಿಂಕ್ ದಟ್ ಈಸ್ ದ ಬೆಸ್ಟ್ ರಿವಾರ್ಡ್. ಒಳ್ಳೆ ಸಿನಿಮಾ ಮಾಡ್ಬೇಕಷ್ಟೇ. ಹ್ಮ್. ಹ್ಮ್. ಅಂಡ್ ನೀವು ನೋಡಿದವರು ಏನಂತಾರೆ, ಸಿನಿಮಾಕ್ಕೆ ಸಾಕಷ್ಟು ಕಡೆ ಪ್ರಮೋಷನ್ ಕೂಡ ಮಾಡಿದೀರಾ. ಹೌದು. ಅಂಡ್ ತುಂಬಾ ಜನ ಆರ್ಟಿಸ್ಟ್ ಗಳು ನಿಮ್ಗೆ ಸಪೋರ್ಟ್ ಕೂಡ ಮಾಡಿದ್ದಾರೆ ಅಲ್ವಾ? ಬೋತ್ ಆಕ್ಚುಲಿ ನಿಮ್ಮ ವಸ್ತುಗಳಿಗೆ ಮತ್ತೆ ನೋಡಿದವ್ರಿಗೆ ಹೌದು. ಎಂತೆಂತವ್ರೆಲ್ಲಾ ಟ್ವೀಟ್ ಮಾಡ್ಬಿಟ್ಟಿದ್ದಾರೆ. ನಮ್ಗೆಲ್ಲ ಶಾಕ್. ಶಿವಣ್ಣ ಟ್ವೀಟ್ ಮಾಡಿದ್ದಾರೆ. ಸುದೀಪ್ ಸರ್ ಪರ್ಸನಲ್ ಆಗಿ ನವೀನ್ ಅವ್ರಿಗೆ ವಿಶಸ್ ಕಳ್ಸಿದ್ದಾರೆ. ಹ್ಮ್. ಹ್ಮ್. ನಿವೇದಿತಾ ಶಿವರಾಜ್‌ಕುಮಾರ್ ಅವರು ಹೌದು. ಶೋಗ್ ಬಂದಿದ್ರು. ಎಲ್ಲರೂ ಧ್ರುವ ಸರ್ಜಾ ಅವರು ಹ್ಮ್. ಇನ್‌ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ರು. ಸೋ ಮೆನಿ ನೇಮ್ಸ್ ಅಂಡ್ ಇವರೆಲ್ಲ ತುಂಬಾ ಮಾಡಿ ಆಲ್ರೆಡಿ ಜನರ ಮನ್ಸನ್ನೆಲ್ಲ ಗೆದ್ದಿರೋ ಅಂತವ್ರು. ಸೊ ಇವರಿಗೆಲ್ಲ ಸಿನಿಮಾ ಇಷ್ಟ ಆಗಿದೆ ಅಥವಾ ಸಿನಿಮಾದ ಬಗ್ಗೆ ಹೋಪ್ಸ್ ಇದೆ, ಒಂದೊಳ್ಳೆ ಮಾತಾಡ್ತಿದ್ದಾರೆ ಅಂತಂದ್ರೆ ವಿ ಆರ್ ಗ್ರೇಟ್‌ಫುಲ್ ಫ್ರಮ್ ದ ಬಾಟಮ್ ಆಫ್ ಹಾರ್ಟ್. ತುಂಬಾ ಒಂಥರ ತುಂಬಾ ಓವರ್‌ವೆಲ್ಮಿಂಗ್ ಅನ್ಸುತ್ತೆ. ಹ್ಮ್. ಹ್ಮ್. ಇನ್ನ ಅಪೂರ್ವ ಅವ್ರೆ, ನಿಮ್ಮ ಸಿನಿಮಾ BTS ದಲ್ಲಿ 5 ಸ್ಟೋರಿ ಇರುತ್ತೆ. ಸೊ ಅದರಲ್ಲಿ ಒಂದು ಸ್ಟೋರಿಗೆ ನೀವು ಡೈರೆಕ್ಷನ್ ಮಾಡ್ತೀರಾ. ಹೌದು. ಸೊ ಕ್ಯಾಮ್ರಾ ಮುಂದೆ ಇದ್ದವರು ಕ್ಯಾಮ್ರಾ ಹಿಂದೆ ಬಂದು ವರ್ಕ್ ಮಾಡ್ತೀರಾ. ಆ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ. ಆಕ್ಚುಲಿ ತುಂಬಾ ಏನು ಗೊತ್ತಾ, ನಂಗೆ ತುಂಬಾ ದಟ್ ವಿಲ್ ಆಲ್ವೇಸ್ ಬಿ ವೆರಿ ಸ್ಪೆಷಲ್ ಅನ್ಸುತ್ತೆ ನನಗೆ. ನಾನ್ ಆಕ್ಚುಲಿ ಶುರು ಮಾಡಿದ್ದು ಬ್ಯಾಕ್ ಸ್ಟೇಜ್ ಕೆಲಸ ಮಾಡ್ಕೊಂಡೆ ಅಲ್ವಾ. ಸೊ ಬಟ್ ನಾನ್ ಸಿನಿಮಾ ಅಂದ್ರೆ ಫಿಕ್ಷನ್ ಮಾಡಿರ್ಲಿಲ್ಲ. ಹ್ಮ್. ಹ್ಮ್. ಸಿನಿಮಾ ಅಂತ ಮಾಡಿರ್ಲಿಲ್ಲ. ನಾನ್ ಫಿಕ್ಷನ್ ಅಲ್ಲೇ ಕೆಲಸ ಮಾಡಿದ್ದು. ಹ್ಮ್. ಸೊ ನೋಡಿದವರು ಆಕ್ಚುಲಿ ಫಸ್ಟ್ ಶೂಟ್ ಆಗಿದ್ದು. ನೋಡಿದವರಲ್ಲಿ ಕುಲ್ದೀಪ್ ಅವ್ರ ಜೊತೆಗೆ ಇನ್ 3 ಜನ ಅಸೋಸಿಯೇಟ್ ಅಸಿಸ್ಟೆಂಟ್ಸ್ ಆಗಿ ಕೆಲಸ ಮಾಡಿದ ಹುಡುಗರು. ಸೊ ಇವ್ರು 4 ಜನ ಸೇರ್ಕೊಂಡು, ಕುಲ್ದೀಪ್‌ನು ಸೇರ್ಸಿ ಇನ್ 3 ಜನ ಹುಡುಗರು ಸೇರ್ಕೊಂಡು BTS ಅಂತ ಒಂದ್ ಮಾಡೋಣ ಸಿನಿಮಾ, ಒಂದ್ ಆಂಥಾಲಜಿ ಮಾಡೋಣ. ಸಿನಿಮಾದವ್ರ ಬಗ್ಗೆನೇ ಒಂದ್ ಸಿನಿಮಾ ಮಾಡೋಣ ಅಂತ ಅನ್ಕೊಂಡು. ಸೊ ಇನ್ನೊಂದ್ ಸಿನಿಮಾ ಇದ್ರೆ ಚೆನ್ನಾಗಿರುತ್ತೆ, 5 ಸಿನಿಮಾ ಅಂತ ಹೇಳಿ ದೇ ಹ್ಯಾಡ್ ಆಲ್ರೆಡಿ ಡಿಸೈಡೆಡ್. ನೋಡಿದವರು ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಇರುವಾಗ. ಆವಾಗ ಕುಲ್ದೀಪು ಕೇಳಿದ್ರು, "you've just started writing ಅಲ್ಲ, ಡು ಯು ವಾಂಟ್ ಟು ರೈಟ್ ಸಮಥಿಂಗ್ ಈ ತರ ವಿ ಆರ್ ಡೂಯಿಂಗ್. ಸೊ ನೀನೊಂದ್ ಸಿನಿಮಾ ಮಾಡ್ತೀಯಾ ಅಂತ." then I thought, okay, not bad ಅಲ್ಲ ಇದು. ಅಂದ್ರೆ ಏಕಾಏಕಿ ಸಡನ್ ಆಗಿ ಫುಲ್ ಫ್ಲೆಜ್ಡ್ 2 ಅವರ್ ಸಿನಿಮಾ ಮಾಡೋದಕ್ ಪ್ರಾಬಬ್ಲಿ ನಂಗೆ ಧೈರ್ಯ ಬರ್ತಿರ್ಲಿಲ್ಲ ಅನ್ಸುತ್ತೆ ಆಸ್ ಅ ಫಸ್ಟ್ ಟೈಮರ್. ಇದೊಂದ್ 25 ನಿಮಿಷದ ಸಿನಿಮಾ ಮಾಡಿ ಇಫ್ ಐ ನನ್ಗೆ ಆ ಚಾಲೆಂಜಸ್ನೆಲ್ಲ ಎದುರ್ಸಕ್ ಆಯ್ತು ಅಂತಂದ್ರೆ, ಆಮೇಲೆ ಜನಕ್ಕೆ ಇಷ್ಟ ಆಯ್ತು ಅಂತಂದ್ರೆ, ನಾನ್ ಪ್ರಾಬಬ್ಲಿ ಏನ್ ಮಾಡ್ಬೋದು ನೆಕ್ಸ್ಟ್ ಒಂದ್ ದೊಡ್ಡ ಸಿನಿಮಾನೇ ಮಾಡೋದಕ್ಕೆ. ಸರಿ, ಒಂದ್ ಟಚ್ ಅಪ್ ಹುಡುಗನ್ ಬಗ್ಗೆ ಬರಿಬೇಕು. ದಟ್ ಈಸ್ ದ ಕ್ಯಾರೆಕ್ಟರ್. ಐ ಸೆಡ್ ಓಕೆ. ಬಿಕಾಸ್ ನನಗೆ ಐ ಫೆಲ್ಟ್ ಜಾಸ್ತಿ ರಿಲೇಟಬಲ್. ಬಿಕಾಸ್ ಆಸ್ ಆಕ್ಟರ್ಸ್ ಏನಾಗತ್ತೆ, ಟಚ್ ಅಪ್ ಹುಡುಗರು ಅಥವಾ ಪರ್ಸನಲ್ ಅಸಿಸ್ಟೆಂಟ್ಸ್ ನಮ್ ಪಕ್ಕದಲ್ಲೇ ಇರ್ತಾರೆ. ಅವ್ರನ್ನ ತುಂಬಾ ಬೇರೆ ಟೆಕ್ನಿಷಿಯನ್ ಗಳಿಗಿಂತ ನಾವು ಅವ್ರ ಜೊತೆ ತುಂಬಾ ಕ್ಲೋಸ್ ಆಗಿರ್ತೀವಿ ಅಥವಾ ತುಂಬಾ ಕ್ಲೋಸ್ ಆಗಿ ನೋಡಿರ್ತೀವಿ. ಅವ್ರು ಹೇಗ್ ನಡ್ಕೋತಾರೆ ಅಥವಾ ಅವ್ರ ಮನೆ ಪರಿಸ್ಥಿತಿಗಳು ಹೇಗಿರತ್ತೆ, ಅವ್ರವ್ರ ಫ್ರೆಂಡ್ಸ್ ಜೊತೆ ಹೇಗ್ ನಡ್ಕೊಂಡಿರ್ತಾರೆ, ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಅವ್ರವ್ರ ಫ್ರೆಂಡ್ಸ್ ಹತ್ರ ಹೇಗ್ ಹೇಳ್ಕೊಂಡಿರ್ತಾರೆ. ಸೊ ಇದನ್ನೆಲ್ಲ ನಾನ್ ತುಂಬಾ ಕ್ಲೋಸ್ ಆಗಿ ನೋಡಿದ್ರಿಂದ ನನ್ಗ್ ಬರಿಯಕ್ಕೂ ಆಕ್ಚುಲಿ ಸುಲಭ ಆಯ್ತು. ಸೊ ಒಂದೆರಡು ಡ್ರಾಫ್ಟ್ ಗಳನ್ನ ಬರ್ದು
ಕುಲ್ದೀಪ್ ಅವ್ರಿಗೆ ನರೇಟ್ ಮಾಡಿದಾಗ ಇಲ್ಲ ಚೆನ್ನಾಗಿದೆ, ಐ ಥಿಂಕ್ ಯು ಶುಡ್ ಗೋ ಅಂತಂದ್ರು. ಸರಿ ಅವ್ರದೇ ಸಿನಿಮಾ ಹೀರೋ ಅನ್ನೋ ಒಂದು ಶಾರ್ಟ್ ಫಿಲ್ಮ್‌ಗೆ BTS ಅಲ್ಲಿ ಅವ್ರಿಗೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದೆ, ಅಸೋಸಿಯೇಟ್ ಕೆಲಸ ಮಾಡಿದೆ. ಆಮೇಲೆ ಎಲ್ಲ ತಿಳ್ಕೊಂಡು ನನ್ಗೆ ಆಕ್ಚುಲಿ ಗೊತ್ತಿರೋದೇ ಟೀಮ್ ಆಗಿದ್ರಿಂದ ಆ ತುಂಬಾ ಆರಾಮಾಗಿ ಆಯ್ತು ಅನ್ಸ್ಬಿಡ್ತು. ನಾನೇನೋ ಫಸ್ಟ್ ಟೈಮ್ ಆಕ್ಷನ್ ಕಟ್ ಹೇಳಿದೀನಿ ಅಥವಾ ಫಸ್ಟ್ ಟೈಮ್ ಯಾರನ್ನೋ ಡೈರೆಕ್ಟ್ ಮಾಡ್ತಿದೀನಿ ಅನ್ನೋ ಒಂದು ನರ್ವಸ್ನೆಸ್ ಇತ್ತು, ಬಟ್ ಭಯ ಇರ್ಲಿಲ್ಲ. ಆ ಅದಕ್ಕೆ ಆಕ್ಚುಲಿ ನಾನ್ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಅಂದ್ರೆ ನನ್ DOP ಟೀಮ್, ಕ್ಯಾಮ್ರಾ ಟೀಮ್ ಅವರೆಲ್ಲ ನಂಗೆ ಪರಿಚಯ ಇದ್ದವ್ರೇನೆ. ಬಟ್ ಈ ತರ ಬಂದಾಗ ಸೆಟ್ ಅಲ್ಲಿ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗೋದು ನಮ್ಮ ಲೈಟ್ ಆಫೀಸರ್ಸು, ಆಮೇಲೆ ಬೇರೆ ನಮ್ ಪ್ರೊಡಕ್ಷನ್ ಅವರು. ಒಂದು ಹುಡುಗ ಡೈರೆಕ್ಟರ್ ಆಗಿ ಕೆಲಸ ಮಾಡಿದಾಗ ಎಷ್ಟು ಅವ್ರಿಗೆ ಬೆಲೆ ಕೊಟ್ಟು ಒಂದ್ ಸೆಟ್ ತರ ನೋಡ್ಕೋತಾರೋ, ನಾನ್ ಕೆಲಸ ಮಾಡಿದಾಗ್ಲೂ ಐ ಡಿಡ್ ನಾಟ್ ಸಿ ಎನಿ ಡಿಫರೆನ್ಸ್ ಟು ಬಿ ಆನೆಸ್ಟ್. ಅಂದ್ರೆ ನಾನೊಬ್ಳು ಹುಡುಗಿ ಡೈರೆಕ್ಟರ್ ಆಗಿ ಆ ತರ ಚಾಲೆಂಜಸ್ ನಾನೇನು ಫೇಸ್ ಮಾಡಿಲ್ಲ. ಸೊ ನನ್ಗೆ ಆ ತರ ಟೆಕ್ನಿಕಲ್ ಸಪೋರ್ಟ್ ತುಂಬಾ ಸ್ಟ್ರಾಂಗ್ ಆಗಿತ್ತು. ಸೊ ಇಟ್ ವಾಸ್ ಅ ಫ್ಯಾಬ್ಯುಲಸ್ ಎಕ್ಸ್ಪೀರಿಯನ್ಸ್. ಅದಾದ್ಮೇಲೆ ಇಷ್ಟೆಲ್ಲ ಮಾಡಾದ್ಮೇಲೆ ಸಿನಿಮಾ ನೋಡಿ ತುಂಬಾ ಜನ ನನ್ಗೆ ವಿತಿನ್ ದಿ ಇಂಡಸ್ಟ್ರಿ ಅಂಡ್ ಆಸ್ ಆಡಿಯನ್ಸಸ್ ನನ್ ಸಿನಿಮಾನ ಸುಮೋಹ ಅಂತ ನಾ ಹೆಸರಿಟ್ಟಿದ್ದೆ. ಸೊ ಆ ಸಿನಿಮಾನ ತುಂಬಾ ಮೆಚ್ಕೊಂಡ್ರು. ನನ್ಗದೊಂಥರ ಇವಾಗ ಕೆಟ್ಟ ಕಾನ್ಫಿಡೆನ್ಸ್ ಬಂದ್ಬಿಟ್ಟಿದೆ. ಸೊ ಮತ್ ಬರೆಯಕ್ ಶುರು ಮಾಡಿದೀನಿ. ಪ್ರಾಬ್ಲಿ ಏಪ್ರಿಲ್ ಅಷ್ಟೊತ್ತಿಗೆ ಐ ಅನೌನ್ಸ್ ಸಮಥಿಂಗ್. ವಾವ್. ಯು ವೇಟಿಂಗ್ ದೆನ್. ಎಸ್ ನಾನು ಅಷ್ಟೇ, ಐ ಆಮ್ ವೇಟಿಂಗ್, ಐ ಆಮ್ ಎಕ್ಸೈಟೆಡ್. ನೋಡೋಣ. ಸೊ ನಾವ್ ನೋಡ್ಬೋದು ಅಂದ್ರೆ ಅಪೂರ್ವ ಅವರು ಬಿಗ್ ಪರದೆ ಮೇಲೆ ತಮ್ಮ ಡೈರೆಕ್ಷನ್ ಮುಖಾಂತರ ನಮ್ನೆಲ್ಲ ಮತ್ತೊಮ್ಮೆ ಎಸ್ ಸೂಪರ್. ಹಾಗಿದ್ರೆ ನಾವು ವೇಟ್ ಮಾಡ್ತಾ ಇದೀವಿ. ಅಪೂರ್ವ ಅವರಿಗೆ ತೆರೆ ಹಿಂದೆ ಇರೋದಿಷ್ಟನಾ ಅಥವಾ ತೆರೆ ಮುಂದೆ ಇರೋದಿಷ್ಟ? ದಿಸ್ ಇಸ್ ಸೋ ಕನ್ಫ್ಯೂಸಿಂಗ್ ಗೊತ್ತಾ? ಏನಕ್ಕೆ ಅಂದ್ರೆ ನಾನು BTS ಗೆ ಮುಂಚೆ ಬರೀ ಒಂದೇ ವರ್ಷ ತೆರೆ ಹಿಂದೆ ಕೆಲಸ ಮಾಡಿರೋದು. ಅದಾದ್ಮೇಲೆ BTS ಗೆ ಒಂದು ಲೆಟ್ಸ್ ಸೇ ಒಂದ್ ವರ್ಷ ಎಲ್ಲ ಪೋಸ್ಟ್ ಪ್ರೊಡಕ್ಷನ್, ಪ್ರೀ ಪ್ರೊಡಕ್ಷನ್ ಎಲ್ಲ ಸೇರಿ ಒಂದ್ ವರ್ಷ ಅನ್ಕೊಳ್ಳಿ. ಅದನ್ ಬಿಟ್ರೆ ನಾನು ಜಾಸ್ತಿ ಪಾರ್ಟ್ ಆಫ್ ಮೈ ಲೈಫ್ ನಾನ್ ಕೆಲಸ ಮಾಡಿರೋದು ತೆರೆ ಮುಂದೆನೆ. ಸೊ ವಿಚ್ ಇಸ್ ಮೋರ್ ಕಂಫರ್ಟಬಲ್ ಅಂದ್ರೆ ಐ ವುಡ್ ಸೇ ಆಕ್ಟರ್ ಆಗಿ ತುಂಬಾ ಕಂಫರ್ಟಬಲ್. ಆ ಒಂದು ಐ ಆಮ್ ವಾರ್ಮ್ ದೇ ಅಂತ. ಬಟ್ ಚಾಲೆಂಜಸ್ ನ ಎದುರಿಸ್ಬೇಕು ಅಥವಾ ನನ್ನನ್ನ ಇನ್ನೂ ಜಾಸ್ತಿ ಪ್ರೂವ್ ಮಾಡ್ಕೋಬೇಕು, ನನಗ್ ನಾನು ಇನ್ನೂ ಜಾಸ್ತಿ ಟಾಸ್ಕ್ ಗಳನ್ನ ಕೊಟ್ಕೊಂತ ಹೋಗ್ಬೇಕು ಅನ್ನೋದಾದ್ರೆ ಐ ಥಿಂಕ್ ಐ ಪ್ರಿಫರ್ ಬಿಂಗ್ ಅ ಡೈರೆಕ್ಟರ್. ನಂಗೆ ಆಕ್ಚುಲಿ ಎರಡೂ ಇಷ್ಟ. ನಂಗೆ ಎರಡೂ ಮಾಡ್ಬೇಕು ಅಂತಿದೆ. ಬರಿಬೇಕು ಅಂತಾನೂ ಇದೆ. ಸೊ ಇವಾಗ ಸದ್ಯಕ್ಕೆ ಅಂತ ನಾನು ಯಾವ್ದು ಇನ್ನೂ ಸೈನ್ ಮಾಡಿಲ್ಲ ಸಿನಿಮಾ ಆಸ್ ಅನ್ ಆಕ್ಟರ್. ಸೊ ಈ ಟೈಮ್ ಇದೆಯಲ್ಲ, ಸೊ ನನ್ ಡೈರೆಕ್ಟೋರಿಯಲ್ ಶುರು ಮಾಡ್ಬೇಡ ಅಂತ ಮಾಡಿ. ನಿಮ್ಗೊಂದ್ ಕ್ವಶನ್. ಇವಾಗ ಹೊಸ ಟೀಮ್ ಬರುತ್ತೆ, ನಿಮ್ ಹತ್ರ ಸ್ಟೋರಿ ಹೇಳ್ತಾರೆ, ನಿಮ್ಗೆ ಸ್ಟೋರಿ ತುಂಬಾನೇ ಇಷ್ಟ ಆಗತ್ತೆ, ಆದ್ರೆ ಅವ್ರ ಹತ್ರ ಬಜೆಟ್ ಕಮ್ಮಿ ಇರುತ್ತೆ, ಆದ್ರೂ ಕೂಡ ನೀವ್ ಆಕ್ಟ್ ಮಾಡ್ತೀರಾ? ಖಂಡಿತ. ಐ ಮೀನ್ ನನ್ ಅಂದ್ರೆ ಇವಾಗ ಮಾಡಿರೋ ಒಂದಷ್ಟು ಸಿನಿಮಾಗಳಲ್ಲೇನೆ ಆ ಅವ್ರಿಗೆ ತುಂಬಾ ಬಜೆಟ್ ಕನ್ಸ್ಟ್ರೇಂಟ್ಸ್ ಇತ್ತು ಪಾಪ. ಎಲ್ಲರೂ ಲೋ ಬಜೆಟ್ ಸಿನಿಮಾಗಳೇನೆ ಇದು. ಆ ಅವ್ರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕೊಟ್ಟಿದ್ದಾರೆ. ಕೆಲವು ಸಿನಿಮಾಗಳು ಕೊಟ್ಟು ಇಲ್ಲ. ಬಟ್ ನನಗೆ ಆ ಕನ್ವಿಕ್ಷನ್ ಕಂಡ್ರೆ, ಅಂದ್ರೆ ಇಲ್ಲ ಅವ್ರಿಗೆ ಏನೋ ಒಂದು ತುಂಬಾ ಸ್ಟ್ರಾಂಗ್ ಆಗಿದೆ ಮೋಟಿವ್ ಈ ಸಿನಿಮಾ ಹೇಳೋದಕ್ಕೆ, ಅಥವಾ ಅವ್ರು ತುಂಬಾ ಆ ಒಂದು ಏನಂತಾರೆ ಆನೆಸ್ಟ್ ಆಗಿ ಮಾಡ್ತಾ ಇರೋಂತ ಸಿನಿಮಾ. ಆಮೇಲೆ ಆ ಕ್ಯಾರೆಕ್ಟರ್ ಇಂದ ನನಗ್ ತುಂಬಾ ಟೇಕ್ ಅವೇ ಇದೆ. ಈ ಕ್ಯಾರೆಕ್ಟರ್ ಇಂದ ಸಣ್ಣ ಕ್ಯಾರೆಕ್ಟರ್ ಆದ್ರೂ ಕೂಡ ಸಿನಿಮಾದ್ ಒಂದ್ ಇದನ್ನೇ ಟರ್ನ್ ಮಾಡ್ಬಿಡುತ್ತೆ ಅನ್ನೋ ತರದೆಲ್ಲ ಒಂದಷ್ಟು ಬೇರೆ ಬೇರೆ ಕ್ರಿಯೇಟಿವ್ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕ್ರೆ ನಾನ್ ಮಾಡ್ತೀನಿ. ಇಲ್ಲಿವರೆಗೂ ಮಾಡಿದೀನಿ. ಬಟ್ ಒಂದ್ ಆಕ್ಚುಲಿ ತುಂಬಾ ಕೆಟ್ಟ ಎಕ್ಸ್ಪೀರಿಯನ್ಸ್ ಆಗಿತ್ತು ನನ್ಗೆ ಒಂದ್ ಸಿನಿಮಾನಲ್ಲಿ. ಅದ್ರ ಬಗ್ಗೆ ಐ ಆಕ್ಚುಲಿ ಲಾಶ್ಡ್ ಔಟ್ ಆನ್ ಸೋಷಿಯಲ್ ಮೀಡಿಯಾ. ಪ್ರಾಬಬ್ಲಿ ದ ಫಸ್ಟ್ ಟೈಮ್ ನಾನು ಸೋಷಿಯಲ್ ಮೀಡಿಯಾನಲ್ಲಿ ಅಷ್ಟು ಅಗ್ರೆಸಿವ್ ಆಗಿ ಏನೋ ಒಂದು ಪೋಸ್ಟ್ ಮಾಡಿದ್ದು ಅಬೌಟ್ ಅ ಫಿಲ್ಮ್. ನನಗೆ ನೀನ್ ದುಡ್ಡು ಕೊಡ್ದೆ, ನನ್ ಕ್ರೆಡಿಟು ಕೊಡ್ದೆ ಸಿನಿಮಾನಲ್ಲಿ. ಆಮೇಲೆ ನೀವ್ ನನ್ಗೆ ಹೆಂಗ್ ಅನ್ಕೊಂಡಿದ್ರು ನೀವ್ ಅದನ್ನ ಪಾತ್ರನ ಆ ತರ ಸೃಷ್ಟಿನೂ ಮಾಡ್ದೆ. ನನ್ನನ್ನ ಮಿಸ್ಯೂಸ್ ಮಾಡ್ಕೊಂಡ್ರು ಆಸ್ ಅ ಟ್ಯಾಲೆಂಟ್ ಅಂತ ನನಗ್ ತುಂಬಾ ಅನ್ಸಿತ್ತು. ಅದ್ ತುಂಬಾ ಬೇಜಾರಾಗಿತ್ತು ಸಿನಿಮಾ ಅದು. ಬಟ್ ಅದಾದ್ಮೇಲಿಂದ ಥ್ಯಾಂಕ್ಫುಲಿ ಎಲ್ಲಾ ಚೆನ್ನಾಗ್ ಹಾಕೊಂಡೇ ಹೋಗಿದೆ. ಇರ್ತಾರೆ ಎಲ್ಲಾ ಕಡೆ ಕೆಲವ್ರು. ಯಾವ ತರ ಮಿಸ್ಯೂಸ್ ಅಂದ್ರೆ? ಅಂದ್ರೆ ಇವಾಗ 15 ದಿನ ಶೂಟ್ ಅಂತ ಹೇಳಿರ್ತಾರೆ. ಹೋದ್ರೆ ನೀನ್ ಇಡೀ ದಿನ ಕೂತ್ಕೊಂಡು ಯಾವ್ದೋ ಒಂದೇ ಒಂದ್ ಶಾಟ್ ತೆಗೆಯೋದು ಇಡೀ ದಿನದಲ್ಲಿ. ಅಂಡ್ ನನಗ್ ಹೇಳಿರೋ ಕ್ಯಾರೆಕ್ಟರೇ ಒಂಥರ ಆಗಿರುತ್ತೆ. ಒಂದಷ್ಟು ಪರ್ಸೆಂಟ್ ಸ್ಕ್ರೀನ್ ಸ್ಪೇಸ್ ಇರುತ್ತೆ, ಅಥವಾ ಒಂದಷ್ಟು ಏನೋ ಒಂದು ಟರ್ನಿಂಗ್ ತರ ಇರುತ್ತೆ ರೋಲ್ ಅಂತೆಲ್ಲ ಹೇಳಿರ್ತಾರೆ. ಒಂದ್ ದೊಡ್ಡ ಸ್ಟಾರ್ ಜೊತೆ ಅಂತೆಲ್ಲ. ಸ್ಟಾರ್ ಜೊತೆ ಇರ್ತೀನಿ ಸುಮ್ನೆ ಅವ್ರ ಹಿಂದಿಂದ ಸುತ್ತಾಡ್ಕೊಂಡು. ಇಟ್ಸ್ ನಾಟ್ ಮೈ ಕೈಂಡ್ ಆಫ್. ನನಗ್ ಆ ತರ ಆಸೆಗಳೇ ಇಲ್ಲ. ಅಂದ್ರೆ ಈಗ ಏನಂತಾರೆ, ಸ್ಟಾರ್ ಪಕ್ಕದಲ್ಲಿ ನಿಂತ್ಕೊಂಡು ಆಕ್ಟ್ ಮಾಡ್ಬಿಡ್ಬೇಕು ಅಥವಾ ಓವರ್ ನೈಟ್ ಹೀರೋಯಿನ್ ಆಗ್ಬಿಡ್ಬೇಕು, ಆ ತರ ನಂಗೆ ಆಸೆಗಳೇ ಇಲ್ಲ. ನೀನ್ ನಂಗೊಂದ್ ಸಣ್ಣ ಪಾತ್ರ ಕೊಡು, ಬಟ್ ನೀನ್ ನನ್ಗೆ ಅದ್ರಿಂದ ಏನೋ ಒಂದ್ ಆಗ್ಬೇಕು ಸಿನಿಮಾಗೆ ಅಲ್ಲ. ಸೊ ನೀನ್ ಆ ತರಾನು ಮಾಡಿಸ್ದೆ, ದುಡ್ಡು ಕೊಡ್ದೆ, ನನ್ ಟೈಮ್ ವೇಸ್ಟ್ ಮಾಡಿ
ಅಂಡ್ ವೆನ್ ಐಮ್ ಟ್ರೈಂಗ್ ಟು ಕಾಲ್ ದೆಮ್, ನನ್ನ ಹೆಸರು ತಪ್ಪು ಬರ್ಸಿದ್ದಾರೆ ಓ ಕ್ರೆಡಿಟ್ಸ್ ಅಲ್ಲಿ. ನಾನ್ ಆಸ್ ಅನ್ ಆಕ್ಟರ್ ಆರ್ ಆಸ್ ಎನಿಬಡಿ, ನಾವೆಲ್ಲ ಕೆಲಸ ಮಾಡೋದೇ ಕ್ರೆಡಿಟ್ಗೋಸ್ಕರ ಅಲ್ವಾ, ಒಂದು ವ್ಯಾಲಿಡೇಷನ್ಗೋಸ್ಕರ ಅಲ್ವಾ. ಅದು ಸಿಕ್ತಿಲ್ಲ ಅಂತಂದ್ರೆ ನೀನ್ ನಂಗೆ 15 ದಿನ ನಾನು ಮಿಸ್ಯೂಸ್ ಮಾಡ್ಕೊಂಡಂಗೆ ತಾನೆ. ನನ್ನ ಹೌದು. ಟೈಮ್ನಾಗ್ಲಿ, ಏನೋ ನನ್ನ ಎನರ್ಜಿನಾಗ್ಲಿ, ನನ್ನ ಟ್ಯಾಲೆಂಟ್ನಾಗ್ಲಿ ಅದು ವೇಸ್ಟ್ ಮಾಡ್ಕೊಂಡಂಗೆ. ಹೌದು. ಒಬ್ಬ ಆರ್ಟಿಸ್ಟ್ ಅಂದ್ರೆ ಸಿನಿಮಾ ಅಥವಾ ಆಕ್ಟ್ ಮಾಡ್ತಾರೆ ಅಂತಂದ್ರೆ ಯಾ ಕ್ರೆಡಿಟ್ ಅಂದ್ರೆ ಅವ್ರ ನೇಮ್ ಬರೋದು ಅವ್ರು ಅದಕ್ಕೋಸ್ಕರನೇ ಅಲ್ವಾ ಎಲ್ರು ತುಂಬಾ ಕಷ್ಟ ಪಡೋದು. ಹೌದು. ಬಟ್ ಅದ್ರಲ್ಲಿ ಇದ್ದಿದ್ ಆಕ್ಟರ್ ಪಾಪ, ಹಿ ವಾಸ್ ಸೋ ಕೈಂಡ್, ದ ಹೀರೋ ಆಫ್ ದ ಫಿಲ್ಮ್. ಹಿ ವಾಸ್ ವೆರಿ ಕೈಂಡ್. ನನ್ ಕಾನ್ಸ್ಟೆಂಟ್ ಆಗಿ ಹಿ ಕೆಪ್ಟ್ ಮೋಟಿವೇಟಿಂಗ್ ಮೀ, ಸೇಯಿಂಗ್ ದಟ್ ಯು ನೋ ವಾಟ್, ನಾನು 10 ವರ್ಷ ಐವ್ ಡನ್ ದಿಸ್ ಹ್ಯಾಪನ್ಸ್, ನೀವ್ ತಲೆ ಕೆಡ್ಸ್ಕೊಬೇಡಿ, ನೀವು ರಿಲ್ಯಾಕ್ಸ್ ಆಗಿ, ಇಟ್ಸ್ ಓಕೆ, ಇದ್ ಯಾವ್ದ್ ಮಾಡೇ ಇಲ್ಲ ಅಂತ ಅನ್ಕೊಂಬಿಡಿ ಇದನ್ನ ಅಂತೆಲ್ಲ ತುಂಬಾ ಆಕ್ಚುಲಿ ಅವರು, ಹಿ ವಾಸ್ ವೆರಿ ಸಪೋರ್ಟಿವ್. ಸೊ ದಟ್ ರಿಯಲಿ ಹೆಲ್ಪ್. ಓಕೆ. ಸೊ ನೋಡಿ, ಇವಾಗ ತುಂಬಾ ಜನ ಹುಡುಗಿರು ಅಥವಾ ಯಾರಾದ್ರೂ ಇಂಡಸ್ಟ್ರಿಗೆ ಬರ್ಬೇಕು, ಆಕ್ಟ್ ಮಾಡ್ಬೇಕು ಅಂತ ಇರ್ತಾರೆ. ಸೊ ತುಂಬಾ ಕೇರ್ಫುಲ್ ಆಗಿರ್ಬೇಕು ಈ ತರದ ಸಿಚುವೇಶನ್ಗಳು. ಇರುತ್ತೆ. ಪ್ಲಸ್ ನನ್ಗೆ ಇನ್ನೊಂದು ಗೊತ್ತಾ, ಐ ಆಮ್ ಜಸ್ಟ್ ಥ್ಯಾಂಕ್ಫುಲ್ ದಟ್ ನನ್ನ ಬೇರೆ ತರ ಮಿಸ್ಯೂಸ್ ಯಾರು ಮಾಡ್ಕೊಂಡಿಲ್ಲ, ಅಥವಾ ಈ ಕಾಸ್ಟಿಂಗ್ ಕೌಚ್ ಶೋ ಅವೆಲ್ಲ ನನ್ ಪುಣ್ಯಕ್ ನನ್ಗೆ ಯಾರು ಆತರ ಅಪ್ರೋಚ್ ಮಾಡಿಲ್ಲ. ಐ ಡಿಡ್ ನಾಟ್ ಹ್ಯಾವ್ ಟು ಗೋ ಥ್ರೂ ಎನಿ ಆಫ್ ಇಟ್. ಬಟ್ ಈ ಚಿಕ್ಕ ಹುಡುಗಿಯರ್ ಬರ್ತಾರೆ, ಒಂದ್ 22 ವರ್ಷದವರೆಲ್ಲ, ಅವರಿಗೆ ಪಾಪ ಅವ್ರೇನ್ ಎಷ್ಟೊಂದ್ ಜನ ಹೆಂಗ್ ತಲೆಗ್ ತುಂಬಿಟ್ಟಿರ್ತಾರೆ ಅಂತಂದ್ರೆ, ನೀನ್ ಮಾಡಿದ್ರೇನೆ ಇದ್ ಸಿಗೋದು, ಏನೋ ಈ ತರ ಫೇವರಿಸಮ್ ಮಾಡಿದ್ರೇನೆ ನಿಂಗೆ ಈ ತರದೊಂದ್ ಪಾತ್ರ ಸಿಗೋದು ಅಂತ ಒಂದಷ್ಟು ಜನ ತಲೆಗ್ ತುಂಬಿ ಕಳ್ಸಿಬಿಟ್ಟಿರ್ತಾರೆ. ಸೊ ಆಸ್ ಡೈರೆಕ್ಟರ್ಸ್ ಆಫ್ ಪ್ರೊಡ್ಯೂಸರ್ಸ್ ಅವ್ರು ಆಫರ್ ಮಾಡಿಲ್ಲ ಅಂದ್ರೂನುವೆ ಇವರೇ ಹೋಗಿ ಕೇಳ್ಬಿಟ್ಟಿರ್ತಾರೆ, ಸರ್ ಡು ಐ ಹ್ಯಾವ್ ಟು ಡೂ ಸಮಥಿಂಗ್, ಹಂಗೆಲ್ಲ. ಸೊ ಡೋಂಟ್ ಡೂ ದಟ್. ಐ ಮೀನ್, ಸಿ, ನನ್ಗೇನ್ ಅನ್ಸುತ್ತೆ ಗೊತ್ತಾ, ಸಿನಿಮಾ ಇಸ್ ಜಸ್ಟ್ ಲೈಕ್ ಎನಿ ಅದರ್ ಪ್ರೊಫೆಷನ್. ಈಗ IT ನಾಗ ಕೆಲಸ ಮಾಡೋದು ವ್ಯಾಲಿಡೇಷನ್ಗೆ, ದುಡ್ಡಿಗೆ. ಸಿನಿಮಾದಲ್ಲಿರೋರು ಅದೇ ಮಾಡೋದು, ಬೇರೆ ಡಾಕ್ಟರ್ಸು ಅದೇ ಮಾಡೋದು, ಲಾಯರ್ಸು ಅದೇ ಮಾಡೋದು. ದಿಸ್ ಇಸ್ ಜಸ್ಟ್ ಅನ್ ಅದರ್ ಪ್ರೊಫೆಷನ್. ಇಲ್ಲಿ ಏನಂತಾರೆ, ಇಲ್ಲಿ ಮಾಡೋದೆಲ್ಲ ಜಾಸ್ತಿ ಬೆಳಕಿಗೆ ಬರುತ್ತೆ ಅಷ್ಟೇ, ಬಿಟ್ರೆ ಅಲ್ಲೂ ಅದೇ ಆಗತ್ತೆ, ಇಲ್ಲೂ ಅದೇ ಆಗತ್ತೆ. ಸೊ ಡೋಂಟ್ ಅಷ್ಟೊಂದು ಫೇಮಸ್ ಆಗ್ಬೇಕು ಅನ್ನೋದು ಏನ್ ಹುಚ್ಚು. ಕೆಲವರೆಲ್ಲ ಆಕ್ಟಿಂಗ್ ಮಾಡ್ಬೇಕು ಅಂತ ಬರಲ್ಲ, ಅಂದ್ರೆ ಆಕ್ಟಿಂಗ್ ಮೇಲೆ ಪ್ರೀತಿ ಇರೋದಕ್ ಬರಲ್ಲ, ಫೇಮಸ್ ಆಗ್ಬೇಕು, ಆ ಕ್ವಿಕ್ ಫೇಮ್ ಸಿಕ್ಬಿಡ್ಬೇಕು ಅವ್ರಿಗೆ. ಈ ಗೀಲ್ಸ್ ಎಲ್ಲ ಐ ಆಮ್ ನಾಟ್ ಅಗೇನ್ಸ್ಟ್ ಇಟ್, ಆಯ್ತಾ. ಬಟ್ ನಾನ್ ಹೇಳ್ತಿರೋದು, ಸುಮ್ನೆ ಏನೇನೋ ತಲೆ ಇಲ್ದಿರೋದನ್ನೆಲ್ಲ ಮಾಡ್ತಿರ್ತಾರೆ ಮೇಘ್ನಾನ್. ಇಟ್ ಇಸ್ ಫ್ರಸ್ಟ್ರೇಟಿಂಗ್, ಗೊತ್ತಾ. ಅದ್ ಏನಾಗೋಗುತ್ತೆ ಅಂದ್ರೆ, ಆ 15 ಸೆಕೆಂಡ್ಗೆ ಇವಾಗ ನಾವೆಲ್ಲ ಹೆಂಗ್ ಟ್ಯೂನ್ ಆಗೋಗಿದೀವಿ ಅಂತಂದ್ರೆ, ನಾನು ಕೂಡ ಹಿಂಗ್ ನೋಡ್ತಿರ್ತೀರಾ, 2-3 ಸೆಕೆಂಡ್ ಅಲ್ಲಿ ನಮ್ಮನ್ನ ಇಂಪ್ರೆಸ್ ಮಾಡಕ್ ಆಗಿಲ್ಲ ಅಂತಾರೆ, ವಿ ಸ್ವೈಪ್. ಅಷ್ಟು ನಮ್ಮ ಅಟೆನ್ಷನ್ ಸ್ಪ್ಯಾನ್ ಆಗಿರ್ಬೋದು, ನಮ್ ಕಾನ್ಸಂಟ್ರೇಷನ್ ಆಗಿರ್ಬೋದು, ಅಷ್ಟು ಅಲ್ಲೋಲ ಕಲ್ಲೋಲ ಆಗೋಗಿದೆ. ಅಂಡ್ ಆಲ್ ಥ್ಯಾಂಕ್ಸ್ ಟು ದಿ ಆಕ್ಸೆಸ್ ಆಫ್ ಇಂಟರ್ನೆಟ್. ತುಂಬಾ ಈಸಿಯಾಗಿ ಎಲ್ಲರಿಗೂ ಸಿಗ್ತಿದೆ. ಸೊ ಏನೇನೇನೇನೋ ವಿಡಿಯೋ ಕಾಂಟೆಂಟ್ ಮಾಡ ಹಾಕ್ತಾರೆ. ಸೊ ಯು ಆರ್ ಲೈಕ್, ನಿಮ್ಗೆ ಅದು ಇಷ್ಟ ಆಗಲ್ಲ? ಹಾ, ಅಂದ್ರೆ ಕೆಲವ್ರು ಆಕ್ಚುಲಿ ತುಂಬಾ ಪ್ಯಾಷನೇಟ್ ಆಗಿರೋ ಆಕ್ಟರ್ಸ್ ನನ್ಗೆ ಗೊತ್ತಿರೋರು ಎಷ್ಟೊಂದ್ ಜನ ಇದಾರೆ, ಅವಕಾಶಗಳಿಗೆ ನಿಜವಾಗ್ಲೂ ಕಾಯ್ತಿದ್ದಾರೆ, ಅವ್ರಿಗೆ ಯಾರಿಗೂ ಸಿಗ್ತಿಲ್ಲ. ಇಲ್ಲಿ ಏನೇನೋ ಹುಚ್ಚುಚ್ಚ್ ರೀಲ್ಸ್ ಮಾಡ್ಕೊಂಡು ಹುಚ್ಚುಚ್ಚಾಗಿ ಫೇಮಸ್ ಆಗಿ ಹೋಗಿ ಅವ್ರಿಗೆಲ್ಲ ಕರೆದು ಆಪರ್ಚುನಿಟೀಸ್ ಕೊಡ್ತಿದ್ದಾರೆ, ಆಕ್ಟಿಂಗ್ ಆಪರ್ಚುನಿಟೀಸ್. ಅವ್ರಿಗೆ ಆಕ್ಟಿಂಗ್ ಮಾಡ್ಬೇಕು ಅಂತಿರಲ್ಲ, ಫೇಮಸ್ ಆಗ್ಬೇಕು ಅಂತಿರುತ್ತೆ. ಫೇಮಸ್ ಆಗೋದಿಕ್ ನೀನ್ ರೀಲ್ಸೇ ಮಾಡ್ಬೋದು, ರೀಲ್ಸ್ ಮಾಡ್ಕೊಂಡೆ ಫೇಮಸ್ ಆಗ್ಬೋದು. ಬಟ್ ಆಕ್ಟಿಂಗೇ ಮಾಡ್ಕೊಂಡು ಬದುಕ್ಬೇಕು ಅಂತ, ಅಥವಾ ಆಕ್ಟಿಂಗ್ ನಂಬ್ಕೊಂಡಿರುವಂತವ್ರು ತುಂಬಾ ಜನ ಇದ್ದಾರೆ. ಅಂದ್ರೆ ಆಕ್ಟಿಂಗ್ ಇಂದಾನೇ ಮನೆ ನಡಿಬೇಕು ಅನ್ನೋಂಥದ್ದು ತುಂಬಾ ಜನಕ್ಕಿದೆ ಪಾಪ. ಅದ್ರ ಮೇಲೆ ಅಭಿಮಾನ ಇಟ್ಕೊಂಡವ್ರು, ಅದನ್ನ ಪ್ರೀತಿಸೋರು, ಎಷ್ಟು ವರ್ಷದಿಂದ ಹೆಣಗಾಡ್ಕೊಂಡಿರೋ ತುಂಬಾ ಜನ ಇದೆ, ಅವ್ರಿಗೆ ಸಿಗ್ತಿಲ್ಲ ಇಂಥವ್ರಿಂದ. ಅದ್ ನನಗ್ ಸ್ವಲ್ಪ ಹರ್ಟ್ ಆಗುತ್ತೆ. ನಾನ್ ಅವಾಗ್ಲೇ ಕೇಳ್ಬೇಕಂತ ಇದ್ದೆ ನಿಮ್ಗೆ, ಅಂದ್ರೆ ಇಂಡಸ್ಟ್ರಿಯಲ್ಲಿ ಇವಾಗ ಕಾಸ್ಟಿಂಗ್ ಕೌಚ್ ಅನ್ನೋದು ಸಾಕಷ್ಟು ನಡೀತಾ ಇದೆ. ಸೊ ಎಷ್ಟೋ ಜನ ಅದ್ರಿಂದ ಅಂದ್ರೆ ಮೋಸ ಹೋಗಿದ್ದಾರೆ ಅಂತ ಹೇಳ್ಬೋದು, ಇನ್ನೆಷ್ಟೋ ಜನ ಅದನ್ನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸೊ ಅದ್ರಿಂದ ಸಾಕಷ್ಟು ಎಫೆಕ್ಟ್ ಆಗ್ತಾ ಇದೆ ಅಲ್ವಾ? ಹೌದು. ಅಂದ್ರೆ ನನ್ಗೆ ಏನ್ ಅನ್ಸುತ್ತೆ ಗೊತ್ತಾ, ಅದು ಇವಾಗ 2 ಕೈಯಿಂದ ಆದ್ರೇನೆ ಚಪ್ಪಾಳೆ. ಇಟ್ಸ್ ನಾಟ್ ಲೈಕ್ ಯಾರೋ ಬಂದು ನಿಮ್ಮನ್ನ ಫೋರ್ಸ್ ಮಾಡ್ಬಿಟ್ಟು ಏನೋ ಯುವರ್ ಎನ್ ಅಡಲ್ಟ್. ನಿಂಗ್ ಒಂದು 18-19 ವರ್ಷ ಆಗಿದೆ ಅಂದ್ರೆ ಲೋಕಜ್ಞಾನ ಬಂದಿರತ್ತೆ, ಕಾಲೇಜಿಗೆ ಹೋಗಿರ್ತೀಯ, ನಿನಗ್ ಗೊತ್ತು ಅಂದ್ರೆ ಯಾರ್ ಎಂಥವ್ರು ಏನು ಎಲ್ಲ ಗೊತ್ತಿರುತ್ತೆ, ಸಾಮಾಜಿಕ ಜ್ಞಾನ ಇರುತ್ತೆ ನಿನ್ಗೆ. ಯಾರೋ ಬಂದ್ ನಿಂಗೆ ಏನೋ ಕೇಳಿದ್ರು ಅಂದ ತಕ್ಷಣ ನೀನ್ ಮಾಡ್ಲೇಬೇಕು ಅನ್ನೋದು ಕಂಪಲ್ಷನ್ ಏನಿಲ್ಲ ಅಲ್ವಾ. ದೇ ಆರ್ ನಾಟ್ ಫೋರ್ಸಿಂಗ್ ಯು ಟು ಡೂ ಇಟ್. ಸೊ ಡೋಂಟ್ ಡೂ ಇಟ್ ಅಂಡ್ ದೆನ್ ಲೇಟರ್ ಕಂಪ್ಲೇನ್ ಸೇಯಿಂಗ್ ದಟ್ ವಾಟ್, ನನ್ಗೆ ಈ ತರ ದೌರ್ಜನ್ಯ ಆಯ್ತು. ಡೋಂಟ್ ಡೂ ಇಟ್ ಬಾಸ್. ಯಾರು ಹೋಗ್ಬೇಕು ಅಂತಿದ್ದಾರೆ? ಡೋಂಟ್ ಡೂ ಇಟ್. ಆ ಸಿನಿಮಾ ಸಿಕ್ಕಿಲ್ಲ ಅಂದ್ರೆ ಇನ್ನೊಂದ್ ಸಿನಿಮಾ ಸಿಗುತ್ತೆ. ಸಿನಿಮಾಗಳು ಒಂದ್ ರಾಶಿ ಬರ್ತಿದೆ ಕನ್ನಡ ಸಿನಿಮಾಗಳು. ಲಿಟ್ರಲಿ ಲಾಸ್ಟ್ ವೀಕ್ ನೋಡಿದವ್ರು ಏನಂತಾರೆ, ರಿಲೀಸ್ ಆದಾಗ 10 ಕನ್ನಡ ಸಿನಿಮಾ ರಿಲೀಸ್ ಆಗಿತ್ತು. ಮೊನ್ನೆ ಲಾಸ್ಟ್ ವೀಕ್ 11 ಕನ್ನಡ ಸಿನಿಮಾ ರಿಲೀಸ್ ಆಗಿದೆ. ಆಪರ್ಚುನಿಟೀಸ್ ಕ್ರಿಯೇಟ್ ಆಗ್ತಾನೆ ಇದೆ, ಜನರೇಷನ್ ಆಗ್ತಾನೆ ಇದೆ ಆಪರ್ಚುನಿಟೀಸ್ ಅಥವಾ ಸಿನಿಮಾಗಳು.
ಸಿಗುತ್ತೆ ಒಂದಲ್ಲ ಒಂದು. ಬಟ್ ಯು ಶುಡ್ ಬಿ ಪೇಷಂಟ್. ಹೌದು. ನೀನು ನಿಂಗ್ ಕ್ವಿಕ್ ಫೇಮ್ ಸಿಕ್ಬಿಡ್ಬೇಕು, ಅದು ಓವರ್ ನೈಟ್ ಹೀರೋಯಿನ್ ಆಗ್ಬಿಡ್ಬೇಕು ಅನ್ಕೊಂಡು ಈ ತರದನ್ನೆಲ್ಲ ಮಾಡಿದ್ರೆ ಇಟ್ಸ್ ವೆರಿ ಅಗ್ಲಿ. ಆಗ್ಲಿ. ಎಸ್. ಅಪೂರ್ವ ಅವರಿಗೆ ಇದೇ ತರ ಪಾತ್ರ ಮಾಡ್ಬೇಕು ಅನ್ನುವಂತ ಅಂದ್ರೆ ಡ್ರೀಮ್ ಕ್ಯಾರೆಕ್ಟರ್ ಅಂತ ಹೇಳ್ತಾರಲ್ಲ, ಸೊ ಆ ತರದ್ ಯಾವ್ದಾದ್ರು ಇದ್ಯಾ? ಹ್ಮ್ ಇಲ್ಲ, ನಾಟ್ ರಿಯಲಿ. ಅಂದ್ರೆ ನನ್ಗೆ ರಿಯಲ್ ಲೈಫಿಗೆ ಹತ್ರ ಆಗಿರುವಂತ ಹ್ಮ್. ಯಾವ್ದೇ ರೀತಿಯ ಪಾತ್ರಗಳು ಬಂದ್ರು ನಂಗೆ ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಅದನ್ನ ನಾವು ನಂಬೇಕು. ಹ್ಮ್. ಹ್ಮ್. ನಮ್ ಸುತ್ತಲೂ ಈ ತರದೊಬ್ರು ಹಿಂಗ್ ಯಾರಾದ್ರೂ ಹಿಂಗ್ ಒಬ್ರು ಪಾಸ್ ಆದ್ರೆ ಒಂದ್ ಹೆಂಗ್ಸು, ನಾನ್ ಅವ್ರ ಕ್ಯಾರೆಕ್ಟರ್‌ನ ಪ್ಲೇ ಮಾಡಕ್ ಪಡ್ತೀನಿ. ಇವಾಗ ಯಾರೋ ಫುಲ್ ಫ್ರಸ್ಟ್ರೇಟ್ ಆಗಿ ಹೋಗಿರೋವಳು ಐಟಿ ಪ್ರೊಫೆಷನಲ್. ಹ್ಮ್. ಅವಳು ಬೇರೆ ಏನೇನೋ ಕನ್ಸುಗಳಿರುತ್ತೆ. ಅವಳ ಪಾತ್ರ. ಹ್ಮ್. ಹ್ಮ್. ಒಬ್ಬ ಡಾಕ್ಟರ್‌ದು ಒಂದ್ ಪರ್ಸನಲ್ ಲೈಫ್ ಹೆಂಗೆ ಮೆಸ್ ಅಪ್ ಆಗೋಗುತ್ತೆ. ಬಿಕಾಸ್ ದೇ ಆರ್ ಡಾಕ್ಟರ್ಸ್ ಅಂಡ್ ಅವ್ರು ಎಲ್ಲಾರ್ಗೂ ಟೈಮ್ ಕೊಡಕ್ ಆಗ್ತಿರುತ್ತೆ. ಬಟ್ ಫ್ಯಾಮಿಲಿಗ್ ಟೈಮ್ ಕೊಡಕ್ ಆಗ್ತಿರಲ್ಲ. ಅವ್ರ ಪಾತ್ರ. ಸೊ ಬೇಸಿಕಲಿ ನಂಬುವಂತ ಪಾತ್ರಗಳನ್ನ ಮಾಡಕ್ ಇಷ್ಟಪಡ್ತೀನಿ. ಓಕೆ. ಸೊ ಇವಾಗ ಹಳೆ ಸಿನಿಮಾಗಳು ನೋಡಿರ್ತೀರಾ. ಸೊ ಹಳೆ ಸಿನಿಮಾದ ಒಂದಿಷ್ಟು ಪಾತ್ರಗಳು ನಮ್ಗೆಲ್ರಿಗೂ ತುಂಬಾನೇ ಇಷ್ಟ ಆಗಿರುತ್ತೆ. ಆ ಒಂದು ಆಕ್ಟಿಂಗ್ ಬೇರೆ, ಇವಾಗಿನ ಒಂದು ಆಕ್ಟಿಂಗ್ ಬೇರೆ. ಸೊ ಗೋ ಬ್ಯಾಕ್ ಟು ದಾಟ್ ಮೆಮೊರಿ ಅಂತ ಅಂದಾಗ ಯಾವ ಒಂದು ರೋಲ್ ನ ನೀವು ಪ್ಲೇ ಮಾಡೋಕ್ ಇಷ್ಟಪಡ್ತೀರಾ? ಕಲ್ಪನಾ ಅವ್ರದ್ದು. ನಾನು ಅದು ಆಲ್ರೆಡಿ ನೀವ್ ಹಂಗ್ ಹೇಳ್ತಿದ್ದಂಗೆನೆ ಇಟ್ ವಾಸ್ ಜಸ್ಟ್ ರನ್ನಿಂಗ್ ವಿಪರೀತ ಇಷ್ಟ. ಹ್ಮ್. ಅವರು ಹೆಲ್ಪ್ಲೆಸ್ನೆಸ್ ಗೆಜ್ಜೆ ಪೂಜೆನಲ್ಲಿ ಅದೊಂಥರ ಮೈ ಜುಮ್ ಅನ್ನುವಂತ ಪರ್ಫಾರ್ಮೆನ್ಸ್ ಅವ್ರದ್ರಲ್ಲಿ. ಸೊ ಆ ಆ ಅವ್ರಷ್ಟು ಮಾಡಕ್ ಆಗದೆ ಇರ್ಬೋದು ನನ್ ಕೈಯಲ್ಲಿ. ಬಟ್ ಆ ತರ ಪಾತ್ರಗಳನ್ನ ಹ್ಮ್. ಇವಾಗ ಯಾರಾದ್ರೂ ಸೃಷ್ಟಿ ಮಾಡಿದ್ರೆ ಫ್ರೀ ಆಗಿ ಬೇಕಾದ್ರೂ ಹೋಗಿ ಮಾಡ್ಬಿಡ್ತೀನಿ ಅನ್ಸುತ್ತೆ. ನಂಗೆ ಅಷ್ಟು ಇಷ್ಟ. ಇವಾಗ ಇಂಡಿಪೆಂಡೆಂಟ್ ಸಿನಿಮಾ ಮಾಡೋರಿಗೆ ಥಿಯೇಟರ್ ಸಮಸ್ಯೆ ಇರುತ್ತೆ. ಸೊ ನಿಮಗೂ ಕೂಡ, ನಿಮ್ಮ ಗಮನಕ್ಕೂ ಕೂಡ ಬಂದಿರುತ್ತೆ. ಸೊ ಅದ್ರ ಬಗ್ಗೆ ಹೇಳಿ. ಅದ್ ಹೆಂಗ ಗೊತ್ತಾ, ಒಂಥರ ಯಾರ್ನೂ ಬ್ಲೇಮೇ ಮಾಡಕ್ ಆಗ್ತಿಲ್ಲ ಈ ಸೆಟಪ್ ಅಲ್ಲಿ. ಇವಾಗ ಹೆಂಗಿದೆ ಸಿಚುವೇಶನ್ ಅಂದ್ರೆ, ಥಿಯೇಟರ್ ಅವ್ರಿಗೆ ಬಿಸ್ನೆಸ್ ಇಂಪಾರ್ಟೆಂಟ್. ಹ್ಮ್. ಹ್ಮ್. ಇಟ್ಸ್ ಅ ಬಿಸ್ನೆಸ್ ಹ್ಮ್. ಬೇಸಿಕಲಿ. ಸಿನಿಮಾ ಆರ್ಟು ಹೌದು, ಅವೆಲ್ಲ ಇದೆ, ಪ್ಯಾಷನ್ ಅವೆಲ್ಲ ಇದೆ. ಬಟ್ ನೀನು ಒಬ್ಬ ಪ್ರೊಡ್ಯೂಸರ್ನ ಉಳಿಸ್ಕೋಬೇಕು, ನೆಕ್ಸ್ಟ್ ಸಿನಿಮಾಗ ಮತ್ ದುಡ್ಡು ಹಾಕ್ಬೇಕು ಅಂದ್ರೆ ಅವ್ನಿಗೆ ಈ ಸಿನಿಮಾನಲ್ಲಿ ದುಡ್ಡು ಸಿಕ್ಕಿರ್ಬೇಕು ಅಲ್ಲ. ಸೊ ಅದು ಹೆಲ್ಪ್ ಮಾಡೋದು ಏನು ಅಂತಂದ್ರೆ, ಹಾಕಿರೋ ದುಡ್ಡು ವಾಪಸ್ ಬರ್ಬೇಕು ಫಸ್ಟ್. ಹ್ಮ್. ಹ್ಮ್. ಸೊ ಥಿಯೇಟರ್ ಅವರಿಗೆ ಏನೋ ನಮ್ ಸ್ಕ್ರೀನ್ ಅಲ್ಲಿ ಈ ಸಿನಿಮಾ ಓಡಿಸ್ತಾ ಇದೀವಿ ಅಂತಂದ್ರೆ, ಅಥವಾ ಪರಭಾಷಾ ಸಿನಿಮಾ ಇನ್ನೊಂದ್ ಬಂದಿದೆ ಅಂತಂದ್ರೆ, ಯಾವ್ದಕ್ಕೆ ಜಾಸ್ತಿ ದುಡ್ಡು ಬರ್ತಿದೆ, ರೆವೆನ್ಯೂ ಜನರೇಟ್ ಆಗ್ತಿದೆ. ಕ್ವೈಟ್ ನ್ಯಾಚುರಲಿ ಬೇರೆ ಭಾಷೆದ್ ಆಗುತ್ತೆ. ಅನ್ಫಾರ್ಚುನೇಟ್ಲಿ ಬೆಂಗಳೂರಲ್ಲಿ ಹ್ಮ್. ನಾ ಈ ತರದ್ ಇನ್ನೊಂದ್ ಯಾವ್ದೋ ಇಂಟರ್ವ್ಯೂ ಹೇಳಿದಾಗ ಎಲ್ಲಾರು ಲ್ಯಾಶ್ ಔಟ್ ಆಗಿ ಹೋಗಿದ್ರು ಕಾಮೆಂಟ್ ಸೆಕ್ಷನ್ ಅಲ್ಲಿ. ಬಟ್ ನಂಬರ್ಸ್ ಆರ್ ಸೀನ್ ಅಲ್ಲ. ಹೌದು. ಕನ್ನಡ ಸಿನಿಮಾ ನೋಡಕ್ ಶುರು ಮಾಡಿದ್ದಾರೆ ಇವಾಗ. ನಾನ್ ಅಂದ್ರೆ ಒಳ್ಳೆ ಕಾಂಟೆಂಟ್ ಕೊಟ್ರೆ ನೋಡ್ತಾರೆ. ಬಟ್ ಬೆಂಗಳೂರಲ್ಲಿ ತುಂಬಾ ಬೇರೆ ಬೇರೆ ಭಾಷೆ ಮಾತಾಡೋ ಜನರು ಇದಾರೆ. ಹ್ಮ್. ಹ್ಮ್. ಸೊ ಅವ್ರು ಎಲ್ಲಾರ್ಗೂನು ಇವಾಗ ತೆಲುಗುನವ್ರು ತುಂಬಾ ಜನ ಇದಾರೆ. ಎಲ್ಲ ಹೋಗ್ಬಿಟ್ಟು ಕನ್ನಡ ಸಿನಿಮಾಗಿಂತ ಜಾಸ್ತಿ ತೆಲುಗು ಸಿನಿಮಾ ರಾಮ್ ಚರಣ್ ಅವ್ರದ್ದು ಯಾರ್ದು ಹ್ಮ್. ರಿಲೀಸ್ ಆದ್ರೆ ಅದನ್ನೇ ಹೋಗಿ ನೋಡೋದು. ಸೊ ಅವ್ರ ಥಿಯೇಟರ್ ಅವ್ರು ಏನ್ ಮಾಡ್ತಾರೆ, ಅವಾಗ ಜಾಸ್ತಿ ಸ್ಕ್ರೀನ್ಸ್ ಅದಕ್ ಕೊಡ್ತಾರೆ. ಡಿಸ್ಟ್ರಿಬ್ಯೂಟರ್ಸ್ಗೆ ಸಪೋರ್ಟ್ ಮಾಡ್ತಾರೆ. ಏನು ಮಾಡಕ್ ಆಗ್ತಿಲ್ಲ ಅನ್ಫಾರ್ಚುನೇಟ್ಲಿ. ಐ ಥಿಂಕ್ ನಾವುನು ಆಸ್ ಅನ್ ಇಂಡಸ್ಟ್ರಿ ಕನ್ಸಿಸ್ಟೆಂಟ್ ಆಗಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡ್ತಿಲ್ಲ. ಕೊಡ್ತಾ ಇದೀವಿ, ಬ್ರೇಕ್ ಅಲ್ಲಿ ಕೊಡ್ತಾ ಇದೀವಿ. ಹೌದು. ಸೊ ಎಲ್ಲೋ ಒಂದ್ ಕಡೆ ಜನರಿಗೆ ನಂಬಿಕೆ ಹೊರಟೋಗಿದೆ ಕನ್ನಡ ಸಿನಿಮಾ ಮೇಲೆ. ಹ್ಮ್. ಅಂದ್ರೆ ಯಾವ್ದು ಒಳ್ಳೆ ಕಾಂಟೆಂಟ್ ಇರೋ ಸಿನಿಮಾ ಬರ್ತಿಲ್ಲ, ಯಾವ್ದು ಒಳ್ಳೆ ಕಾಂಟೆಂಟ್ ಇರೋ ಸಿನಿಮಾ ವಿಚ್ ಇಸ್ ಟ್ರೂ ಬರ್ತಿದೆ. ಬಟ್ ಯಾವಾಗ್ಲೂ 6 ತಿಂಗಳಿಗೊಂದ್ಸಲನೋ 1 ವರ್ಷಕ್ಕೊಂದ್ಸಲನೋ ಆತರ ಅಂದ್ರೆ ಬಿಸ್ನೆಸ್ ಅಥವಾ ಕಮರ್ಷಿಯಲಿ ವಯಬಲ್ ಸಿನಿಮಾಗಳು ಯಾವ್ದು ಬರ್ತಿಲ್ಲ. ಕನ್ಸಿಸ್ಟೆಂಟ್ ಆಗಿ ಬರಕ್ ಶುರು ಆದ್ರೆ ಐ ಥಿಂಕ್ ಮತ್ತೆ ವಾಪಸ್ಸು ಜನರಿಗೆ ಅದೊಂದ್ ನಂಬಿಕೆ ಬರಕ್ ಶುರು ಆಗುತ್ತೆ. ಇಲ್ಲ ಗುರು, ಐ ಥಿಂಕ್ ಇದು ಮೊನ್ನೆ ಒಂದ್ ಸಿನಿಮಾ ನೋಡಿದೆ ಕನ್ನಡ, ತುಂಬಾ ಚೆನ್ನಾಗಿತ್ತು, ಇದು ಚೆನ್ನಾಗಿರ್ಬಹುದು, ನೋಡಕ್ ಹೋಗೋಣ ಅಂತ. ಸೊ ಐ ಥಿಂಕ್ ದಟ್ ಹ್ಯಾಸ್ ಟು ಹ್ಯಾಪನ್ ಆರ್ಗ್ಯಾನಿಕಲಿ. ಹ್ಮ್. ಹ್ಮ್. ಅದು ಆಗತ್ತೆ, ಆಗ್ತಿದೆ. ಇನ್ಫ್ಯಾಕ್ಟ್ ಹೌದು. ಐ ಥಿಂಕ್ ಲಾಸ್ಟ್ 1 to 3 ಮಂತ್ಸ್ ಇಂದ ಹ್ಮ್. ಆ ತರ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಆಗ್ತಿದೆ. ಸ್ಲೋ ಆಗಿ ಪಿಕಪ್ ಆಗುತ್ತೆ, ಬಟ್ ಇಟ್ ಟೇಕ್ಸ್ ಟೈಮ್. ನಾನ್ ಇವಾಗ ಅದನ್ನೇ ಹೇಳ್ಬೇಕಂತ ಇದ್ದೆ. ಅಂದ್ರೆ ಬೇರೆ ಭಾಷೆಯ ಸಿನಿಮಾಗಳು ಕೂಡ ಥಿಯೇಟರ್ ಅಲ್ಲಿ ರಿಲೀಸ್ ಆಗತ್ತೆ. ಆದ್ರೆ ಕನ್ನಡದವರು ಜಾಸ್ತಿ ಹ್ಮ್. ನಮ್ಮ ಬೆಂಗಳೂರಲ್ಲಿ ಬೇರೆ ಭಾಷೆ ಸಿನಿಮಾಗಳಿಗೆ ಬೆಂಗಳೂರಲ್ಲಿ ಹೌದು. ಹೌದು. ಅಂದ್ರೆ ಕರ್ನಾಟಕದಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಹ್ಮ್. ಐ ಕಾಂಟ್ ಜಡ್ಜ್ ಬಿಕಾಸ್ ಹ್ಮ್. ನಾನು ಇಲ್ಲಿ ತುಂಬಾ ಹತ್ರದಿಂದ ನೋಡಿರೋ ಕಾರಣ ಹೇಳ್ತಿರೋದು. ಹ್ಮ್. ಇವಾಗ ಇಂಗ್ಲಿಷ್ ಸಿನಿಮಾಗಳನ್ನ ನೋಡೋರು ತುಂಬಾ ಜನ ಇದ್ದಾರೆ. ಹ್ಮ್. ತೆಲುಗು ಸಿನಿಮಾಗಳು ಕನ್ನಡದವರು ಎಂಜಾಯ್ ಮಾಡೋ ತರ ಎಂಜಾಯ್ ಮಾಡ್ತಾರೆ. ತಮಿಳ್ ಸಿನಿಮಾಗಳು ಅಥವಾ ಮಲಯಾಳಂ ಸಿನಿಮಾಗಳು, ಹಿಂದಿ ಸಿನಿಮಾಗಳು ಒಂಥರ ಒಂದು. ಆಮೇಲೆ ಇನ್ನೊಂದ್ ನನ್ಗೆ ಏನ್ ಅನ್ಸುತ್ತೆ ಗೊತ್ತಾ, ಹ್ಮ್. ಕನ್ನಡ ಸಿನಿಮಾಗಳಿಗೆ ಟಿಕೆಟ್ ಪ್ರೈಸ್ ಕಡಿಮೆ ಇರ್ಬೇಕು ಹ್ಮ್. 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 ಇನ್ ಕಂಪ್ಯಾರಿಟಿವ್ ಟು ಇವಾಗ ತೆಲುಗು ಸಿನಿಮಾಗಳಿಗಾಗ್ಲಿ. ನೀನ್ ತೆಲುಗು ಸಿನಿಮಾಗೂ 400 ರೂಪಾಯಿ ಟಿಕೆಟ್ ಇಟ್ಬಿಟ್ಟು ಕನ್ನಡ ಸಿನಿಮಾಗೂ 400 ರೂಪಾಯಿ ಇಟ್ಬಿಟ್ರೆ ಜನಕ್ಕೆ ಆಸ್ ಇಟ್ ಈಸ್ ಇವಾಗ ಮನೆಯಿಂದ ಎದ್ದು ಬಂದು ಥಿಯೇಟರ್ಗೆ ಬಂದು ಕೂತ್ಕೊಂಡು ನೋಡಕ್ಕೇನೆ ಪೇಷನ್ಸ್ ಇರಲ್ಲ. ಪ್ಲಸ್ ಅಲ್ಲೋಗ್ ಪಾಪ್ಕಾರ್ನ್ ಇನ್ನೊಂದಷ್ಟು ದುಡ್ಡು ಸುರಿಬೇಕು. ಸೊ ನೀನ್ ಆಮೇಲೆ ಆ ಟ್ರಾಫಿಕ್ ಅಲ್ಲಿ ಬರ್ಬೇಕು.
ಸೊ ಇದಿಷ್ಟು ಇದ್ದಾಗ ಜನ ಏನ್ ಮಾಡ್ಬಿಡ್ತಾರೆ, OTT ಬರೋದ್ ಬಿಡು ಮಗ, ಕೂತ್ಕೊಂಡ್ ನೋಡ್ಬಿಡೋಣ. ಅವ್ನು ಅನ್ನಕ್ಕಾಗಲ್ಲ, ಬಿಕಾಸ್ ಎಲ್ಲರಿಗೂ ಸಿಗದೆ ಒಂದ್ ವೀಕೆಂಡ್, ಆ ಒಂದ್ ಸ್ಯಾಟರ್ಡೆ ಸಂಡೇನೆ ಏನೇನು ಅಂತ ಮಾಡಕ್ ಆಗ್ಬಿಡುತ್ತೆ. ಸೊ ಟಿಕೆಟ್ ಪ್ರೈಸ್ ಅಟ್ಲೀಸ್ಟ್ ಒಂದ್ ಸ್ವಲ್ಪ ನಾಮಿನಲ್ ಆಗಿದ್ರೆ, ಇವಾಗ ಬೇರೆ ಸ್ಟೇಟ್ ಅಲ್ಲಿ ಹಂಗ್ ಮಾಡಿದ್ದಾರೆ. ತಮಿಳ್ನಾಡುನಲ್ಲಿ ಐ ಥಿಂಕ್ ಒನ್ ಆಫ್ ದ ಮೇಜರ್ ರೀಸನ್ಸ್, ಬಿಕಾಸ್ ಸಿನಿಮಾನ ಸೆಲೆಬ್ರೇಟ್ ಮಾಡೋ ಕಾರಣ ಏನು ಅಂತಂದ್ರೆ, ತಮಿಳ್ ಸಿನಿಮಾಗಳಿಗೆ ಸಿಕ್ಕಾಪಟ್ಟೆ ನಾಮಿನಲ್ ಪ್ರೈಸ್. ನೀ ಎಂತ ದೊಡ್ಡ ಮಾಲ್ಗೆ ಹೋಗು, ಎಂತ ಏನೋ ಫುಲ್ ಹೈಟೆಕ್ ವಾಟ್ ಎವರ್ ಇರೋ ಇದಕ್ ಹೋದ್ರು ಅವ್ರದ್ದು ಒಂದಿಷ್ಟು 150 200 ವಾಟ್ ಎವರ್ ಇಟ್ಸ್, ಅದಷ್ಟು ನಾಮಿನಲ್ ಅಂತ ಇಟ್ಟುಬಿಟ್ಟಿದ್ದಾರೆ. ಪೀಪಲ್ ಆಕ್ಚುಲಿ ಸೆಲೆಬ್ರೇಟ್ ಸಿನಿಮಾದೆ. ಆ ಕಲ್ಚರ್ ಇಲ್ಲಿಗೆ ಬರ್ಬೇಕು ಅಂದ್ರೆ ಆಬ್ವಿಯಸ್ಲಿ ಸ್ವಲ್ಪ ಪ್ರೈಸಿಂಗ್ ರೆಡ್ಯೂಸ್ ಮಾಡ್ಲೇಬೇಕು. ವಾಟ್ ಮೈ ಪರ್ಸನಲ್ ಒಪಿನಿಯನ್. ಇವಾಗ ನೀವ್ ಹೇಳಿದ್ರಿ ಅಂದ್ರೆ ಕನ್ನಡ ಸಿನಿಮಾ ಅಂದ ತಕ್ಷಣ ಓಕೆ OTT ಬರುತ್ತೆ ಮಗ, ಅದನ್ನ ನೋಡ್ಕೊಂಡ್ ಬಿಡೋಣ ಅನ್ನೋ ತರದ್ದು. ಬೇರೆ ಭಾಷೆ ಸಿನಿಮಾ ಕೂಡ OTT ಅಲ್ಲಿ ಬರುತ್ತೆ ಅಲ್ವಾ? ಎಕ್ಸಾಕ್ಟ್ಲಿ. ಸೊ ಏನಾಗೋಗುತ್ತೆ ಲೈಕ್ ಐ ಸೆಡ್, ಅವರು ಆಲ್ರೆಡಿ ಪ್ರೂವ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ತಮಿಳ್ ಸಿನಿಮಾ ಅಂತಂದ್ರೆ ಒಂದಷ್ಟು ಏನೋ ಒಂದು ಎಕ್ಸ್ಪೆಕ್ಟೇಷನ್ ಸೆಟ್ ಇರುತ್ತೆ ಜನರ ಮನ್ಸಲ್ಲಿ. ಅವ್ರು ರಿಯಲಿಸ್ಟಿಕ್ ಸಬ್ಜೆಕ್ಟ್ ತೆಗಿತಾರೆ, ಅಥವಾ ಏನೋ ಒಂದಷ್ಟು ಅದ ಪ್ರೀ ಅಶೋರ್ಡ್ ನೋಷನ್ಸ್. ತೆಲುಗು ಸಿನಿಮಾ ಅಂತಾರೆ ಒಂದ್ ಸಖತ್ ಮಾಸ್ ಮಸಾಲಾ ಸಿನಿಮಾ, ಫುಲ್ ಎಂಟರ್ಟೈನ್ಮೆಂಟ್ ಇರುತ್ತೆ. ಸೊ ನೀನ್ 400 ರೂಪಾಯಿ ಕೊಡೋದೇ ಆದ್ರೆ ನಾನು ಅದನ್ನ ಹೋಗಿ ನೋಡ್ಬಿಡ್ತೀನಿ. ಕನ್ನಡ ಅದು ಹೋದ್ಸಲ ಬಂದಿದ್ದು ಚೆನ್ನಾಗಿರ್ಲಿಲ್ಲ, ಸೊ ಇದ್ ಹೆಂಗಿರುತ್ತೋ ಏನೋ, ಇದು ಆಲ್ರೆಡಿ ತೆಲುಗು ಸಿನಿಮಾ ಅಲ್ವಾ ಅನ್ನೋದೊಂದು ಅದೇನೋ ಒಂಥರ, ಐ ಡೋಂಟ್ ನೋ ವಾಟ್ ದಟ್ ಇಸ್, ಅದಿರುತ್ತೆ. ಸೊ 400 ರೂಪಾಯಿ ತಗೊಂಡ್ ಹೋಗ್ಬಿಟ್ಟು ತೆಲುಗು ಸಿನಿಮಾ ಕೊಟ್ಟು ನೋಡ್ತಾರೆ ಹೊರತು, ಅದನ್ನ ತಗೊಂಡ್ ನೀನ್ ಕನ್ನಡ ಸಿನಿಮಾ ನೋಡ್ಬೋದು. ಬಟ್ ಈ ಶುಕ್ರವಾರ ನೋಡಿದವ್ರು ಏನಂತಾರೆ, ರಿಲೀಸ್ ಆಗಿದೆ ಅಥವಾ ಇನ್ನೊಂದ್ ಯಾವ್ದೋ ತೆಲುಗು ಸಿನಿಮಾ ರಿಲೀಸ್ ಆಗಿದೆ ಅಂದ್ರೆ ಫಸ್ಟ್ ತೆಲುಗು ಸಿನಿಮಾ ನೋಡ್ಬಿಡ್ತಾರೆ. ನೋಡಿದವ್ರು ಏನಂತಾರೆ ನೆಕ್ಸ್ಟ್ ವೀಕ್ ಆಗಿದ್ರೆ ಅವಾಗ ಹೋಗ್ಬಿಟ್ಟು ನೋಡಿದವ್ರು ನೋಡ್ತಾರೆ. ಇದನ್ನ ನಾನು ಸುಮ್ನೆ ಲೈಕ್ ಐ ಸೆಡ್, ನನ್ ಪ್ರಿವಿಯಸ್ ಯಾವ್ದೋ ಒಂದು ಇಂಟರ್ವ್ಯೂ ನಲ್ಲಿ ಅಂದೆ, ನಾನು ಸುಮ್ನೆ ಇದನ್ನ ಏನಂತಾರೆ ನಿಮಗ್ ಭಾಷಾಭಿಮಾನ ಇಲ್ಲ ಅದು ಇದು ಅದಲ್ಲ. ವಿ ಆರ್ ಟಾಕಿಂಗ್ ಫ್ಯಾಕ್ಟ್ಸ್. ನಂಬರ್ ಸಿಗುತ್ತೆ. ಪ್ರತಿ ವಾರ ರಿಪೋರ್ಟ್ ಕೊಡ್ತಾರೆ ಡಿಸ್ಟ್ರಿಬ್ಯೂಟರ್ಗೆ. ಈ ಥಿಯೇಟರ್ ಅಲ್ಲಿ 120 ಜನ ಬಂದಿದ್ರು, ಇಷ್ಟಿಷ್ಟು ಟಿಕೆಟ್ ಇದಾಯ್ತು, ಥಿಯೇಟರ್ ಅವ್ರಿಗೆ ಇಷ್ಟು ಶೇರ್ ಸಿಕ್ತು, ಪ್ರೊಡ್ಯೂಸರ್ಗೆ ಇಷ್ಟು ಶೇರ್ ಸಿಕ್ತು. ಅದೇ ತರ ಕಂಪೇರ್ ಮಾಡ್ಬೋದು ನಾವು ಇನ್ನೊಂದ್ ಸಿನಿಮಾ ರಿಪೋರ್ಟ್ ನೋಡಿರ್ತೀವಿ ನಾವು. ಆ ಕಂಪ್ಯಾರಿಸನ್ ಇಟ್ಕೊಂಡು ನಾನು ಹೇಳ್ತಾ ಇರೋದು. ಇದ್ರಿಂದ ನನಗ್ ಭಾಷಾಭಿಮಾನ ಇಲ್ಲ ಅಥವಾ ಕನ್ನಡ ಸಿನಿಮಾ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಅನಾನಿಮಿಟಿ ಅನ್ಸುತ್ತೆ ಅಷ್ಟೇ. ಯಾರು ಏನ್ ಮಾತಾಡಿದ್ರು ಗೊತ್ತಾಗಲ್ವಲ್ಲ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಕಮೆಂಟ್ ಗಳು ಮಾಡ್ಕೊಳ್ಳಿ. ಹೌದು. ಅಂಡ್ ಇನ್ನೊಂದೇನು ಅಂತಂದ್ರೆ, ನಾವು ಕನ್ನಡಿಗರಾಗಿ ಕನ್ನಡ ಸಿನಿಮಾಕ್ಕೆ ನಾವು ಸಪೋರ್ಟ್ ಮಾಡಿದ್ರೆ ತಾನೇ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೀಲಿ. ಹೌದು ಹೌದು. ಸೊ ಅದೇ ಫ್ಯಾಕ್ಟ್ಸ್ ಮಾತಾಡೋದ್ರಿಂದ ನನ್ ಕನ್ನಡ ಅಭಿಮಾನ ಚೇಂಜ್ ಆಗಲ್ಲ. ನನಗ್ ಕನ್ನಡ ನನಗೆ ಎಷ್ಟ್ ಇಷ್ಟ ಇದೆ, ಅಥವಾ ನಾನು ಎಂತೆಂತ ಪುಸ್ತಕಗಳನ್ನ ಓದ್ತೀನಿ ಅಥವಾ ನಾನು ಏನ್ ಬರಿತೀನಿ. ನಾನು ಇನ್ಫ್ಯಾಕ್ಟ್ ನನ್ ಮದರ್ ಟಂಗ್ ಇಸ್ ತೆಲುಗು ಆಕ್ಚುಲಿ. ಅಮ್ಮ ಅಪ್ಪ ಮನೆ ಕಡೆ ಎಲ್ಲ ವಿ ಆಲ್ ಟಾಕ್ ತೆಲುಗು, ಬಟ್ ನಾನು ಯೋಚನೆ ಮಾಡೋದ್ ಕನ್ನಡದಲ್ಲಿ. ದೇರ್ ಇಸ್ ದಿಸ್ ಥಿಂಕಿಂಗ್ ಲ್ಯಾಂಗ್ವೇಜ್ ಅಲ್ಲ, ಅಂದ್ರೆ ಕೆಲವ್ರು ದೇ ಥಿಂಕ್ ಇನ್ ಇಂಗ್ಲಿಷ್, ನನಗೆ ಐ ಥಿಂಕ್ ಇನ್ ಕನ್ನಡ. ಸೊ ನೀನ್ ಯಾರೋ ಬಂದ್ಬಿಟ್ಟು ನಿನಗೆ ಅದ್ ಯಾವ್ದೋ ಒಂದು ಇಂಟರ್ವ್ಯೂ ನಲ್ಲಿ ದಟ್ ಇಸ್ ಅನ್ ಇಂಗ್ಲಿಷ್ ಇಂಟರ್ವ್ಯೂ ಅಲ್ಲ, ಇಂಗ್ಲಿಷ್ ಮಾತಾಡೋದು ಫಸ್ಟ್ ಕನ್ನಡ ಮಾತಾಡಮ್ಮ ಅಂತ. ಇಟ್ಸ್ ಓಕೆ. ನಾನ್ ಅದಕ್ಕೆ ರಿಪ್ಲೈ ಮಾಡಲ್ಲ, ನನ್ ಟೈಮ್ ವೇಸ್ಟ್ ಅದು. ಅಲ್ಲ, ನನ್ಗೊಂದು ಕ್ಯೂರಿಯಾಸಿಟಿ ಏನಂತಂದ್ರೆ, ಇವಾಗ ಆಕ್ಟರ್ ಆಕ್ಟ್ರೆಸ್ ಅಥವಾ ಡೈರೆಕ್ಟರ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಮೆಂಟ್ಸ್ ಬಂದಿರುತ್ತೆ. ಈಗ ನೀವ್ ಹೇಳಿದ್ರಿ, ನಾನು ಇಂಗ್ಲಿಷ್ ಒಂದು ಚಾನಲ್ಗೆ ಇಂಟರ್ವ್ಯೂ ಕೊಟ್ಟೆ, ಅಲ್ಲಿ ಇಂಗ್ಲಿಷ್ ಅಲ್ಲಿ ಮಾತಾಡ್ತೆ, ಬಟ್ ಕನ್ನಡ ಮಾತಾಡು ಅಂತ ಹೇಳಿದ್ರು. ಸೊ ಏನೇ ಮಾಡಿದ್ರು ಕೂಡ ಒಂದಿಷ್ಟು ಕಮೆಂಟ್ ಬಂದಿರುತ್ತೆ. ಅಂಡ್ ಇನ್ನೊಂದ್ ಏನಂತಂದ್ರೆ, ಹೆಣ್ಮಕ್ಳು ಇವಾಗ ಕನ್ನಡದಲ್ಲಿ ಬೋಲ್ಡ್ ಆಗಿ ಕಾಣಿಸ್ಕೊಂಡ್ರೆ ಅದೇ ಸಾಕಷ್ಟು ಬೇರೆ ರೀತಿಯಲ್ಲಿ ಚರ್ಚೆ ಆಗತ್ತೆ ಅಲ್ವಾ? ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಲೈಕ್ ಐ ಸೆಡ್, ಐ ಥಿಂಕ್ ಅನಾನಿಮಿಟಿ ಒಂದು ಏನು ಅಂತಂದ್ರೆ, 1000 ಜನ ಕಮೆಂಟ್ ಮಾಡಿರ್ತಾರೆ. ನಾವ್ ಎಲ್ಲಾರ್ಗೂ ಹೋಗಿ ಅವ್ರು ಯಾರು ಅಂತ ನಮ್ಗೆ ಹುಡ್ಕೋ ಅಷ್ಟು ಯಾರಿಗೂ ಟೈಮ್ ಇಲ್ಲ. ಸೊ ಅವ್ರಿಗೇನು ಅಂದ್ಬಿಟ್ಟು ದೇ ಕ್ಯಾನ್ ಗೆಟ್ ಓವರ್ ಇಟ್. ಆ ತರ ಕಮೆಂಟ್ ಮಾಡೋರು ಯಾರು ಗೊತ್ತಾ, ಅವ್ರ ಲೈಫಲ್ಲಿ ಅವ್ರು ತುಂಬಾ ಇನ್ಸೆಕ್ಯೂರ್ ಇರ್ತಾರೆ. ಅವ್ರ ಜೀವನದಲ್ಲಿ ಏನೋ ಒಂದ್ ಆಗ್ತಿರಲ್ಲ, ಅವ್ರು ಫ್ರಸ್ಟ್ರೇಟ್ ಆಗಿ ಹೋಗಿರ್ತಾರೆ. ಇವ್ರು ಹಿಂಗ್ ಫೇಮಸ್ ಆಗ್ಬಿಟ್ಟಿದಾರೆ ಸಡನ್ ಆಗಿ, ಎಲ್ಲ ಇವ್ರಿಗೆ ಸಿಗ್ತಿದ್ಯಲ್ಲ, ಇವ್ರು ಬಿಡು ದುಡ್ಡಿರೋರು. ಏನೋ ಇನ್ಸ್ಟಾಗ್ರಾಮ್ ಅಲ್ಲಿ ಏನ್ ತೋರ್ಸಿರ್ತಾರ ಜನ, ಎಲ್ಲ ಖುಷಿಯಾಗಿರೋದನ್ನೇ ತೋರ್ಸ್ತಾರೆ. ಯಾರು ತಗೊಂಡ್ಬಿಟ್ಟು ನಮ್ ಮನೆ ನನ್ಗೆ ಇಷ್ಟ ಸಾಲ ಇದೆ, ತಿಂಗಳಿಗೆ ಇಷ್ಟ EMI ಕಟ್ಬೇಕು ನಾನು ಅಂತ ಯಾರು ಬಂದ್ ಹಾಕ್ತಾರ ಇನ್ಸ್ಟಾಗ್ರಾಮ್ ಅಲ್ಲಿ? ಇಲ್ಲ. ಆಮೇಲೆ ಬಣ್ಣದ ಬಟ್ಟೆ ಹಾಕೊಂಡ್ ಬಂದ್ಬಿಡ್ತೀರಾ ನಿಮ್ಗೇನು ಅಂತ, ಎಲ್ಲ ಕೊಲಾಬ್ರೇಷನ್. ಯಾರು ಏನು ಪ್ರತಿ ಇವೆಂಟ್ಗೂ ಎಲ್ಲಾರು ಬಟ್ಟೆ ತಗೊಂಡ್ ಕೂತ್ಕೊಳಕ್ ಆಗತ್ತಾ? ಇಟ್ಸ್ ನಾಟ್ ರಿಯಲಿಸ್ಟಿಕ್. ಅದ್ ಯಾರಿಗೂ ಅರ್ಥ ಆಗಲ್ಲ. ಸೊ ಕೂತ್ಕೊಂಡ್ ಕಮೆಂಟ್ ಮಾಡ್ತಾರೆ ಖುಷಿಯಾಗಿ. ಸೋಷಿಯಲ್ ಮೀಡಿಯಾದಲ್ಲಿ ಕಾಣೋದೆಲ್ಲ ನಿಜ ಅಂತ ಎಕ್ಸಾಕ್ಟ್ಲಿ ಅಷ್ಟೇ. ಅದೊಂದು ಏನೋ ಎಲ್ಲಾರ್ಗು ಫಳ ಅಂತ ಕಾಣಿಸ್ತಿದ್ರೆ, ಅದು ಆಕ್ಚುಲಿ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಇತ್ತದು ಮುಂಚೆ. ಬಣ್ಣದ ಲೋಕ ಅದು ಇದು ತುಂಬಾ ಎಲ್ಲಾನು ಕಲರ್ಫುಲ್ ಇಲ್ಲಿ ಅನ್ನೋ ತರ. ಅದ್ ಇವಾಗ ಪ್ರಾಬಬ್ಲಿ ಇನ್ಸ್ಟಾಗ್ರಾಮ್ ಆಗ್ಬಿಟ್ಟಿದೆ. ಅಪೂರ್ವ ಅವರಿಗೆ ಸಿನಿಮಾ ಬಿಟ್ಟು ಬೇರೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್?
ಆಕ್ಚುಲಿ ಸಂಗೀತ ಕಲ್ತಿದೀನಿ ನಾನು. ವಾಹ್! ನಂಗ್ ಸಂಗೀತದಲ್ಲಿ ಇಂಟ್ರೆಸ್ಟ್ ಇತ್ತು. ಹ್ಮ್. ಬಟ್ ಬಿಟ್ಬಿಟ್ಟೆ ನಾನೇನೋ ಅಭ್ಯಾಸ ಮಾಡೋದಾಗ್ಲಿ, ಪ್ರಾಕ್ಟೀಸ್ ಮಾಡೋದಾಗ್ಲಿ ಇಟ್ಕೊಂಡಿಲ್ಲ. ಬಟ್ ಓದಕ್ ಇಷ್ಟ, ಬರೆಯೋಕ್ ಇಷ್ಟ ಹ್ಮ್, ಹ್ಮ್, ಹ್ಮ್. ಅಷ್ಟೇ. ಓಕೆ. ಸಂಗೀತದಲ್ಲಿ ಇಂಟ್ರೆಸ್ಟ್ ಅಂತ ಹೇಳಿದ್ರೆ ಕೊನೆಗೆ ನೀವು ಹಾಡ್ ಹೇಳ್ತೀರಾ ಅಂತ ಮಾತು ಕೂಡ ಕೊಟ್ಟಿದ್ದೀರಾ. ಸೊ ಹಾಡ್ಬೇಕಾ? ಯಾಹ್! ಓಕೆನಾ? ಮೈಕೆಲ್ಲ ಆಫ್ ಮಾಡ್ಬಿಡಿ. ರೆಕಾರ್ಡ್ ಆಗ್ಬಾರ್ದು. ನಿಮಗ್ ಮಾತ್ರ ಕೇಳಿಸ್ಬೇಕು. ಇಲ್ಲೊಂದ್ 4-5 ಜನ ಇದ್ರು ಸ್ಟುಡಿಯೋದಲ್ಲಿ ಸಾಕು. ಓಕೆ. ಸೊ ವುಮೆನ್ ಡೈರೆಕ್ಟರ್ಸ್ ಬರ್ತಾರೆ, ಹೋಗ್ತಾರೆ. ಆ ರೀತಿಯ ಒಂದು ಮನೋಭಾವನೆ ಇದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಬರ್ತಾ ಇದಾರೆ ಆಕ್ಚುಲಿ ಇವಾಗ. ಅಂದ್ರೆ ಇದು ಬೈ ಚಾಯ್ಸ್ ಅಲ್ಲ. ಐ ಥಿಂಕ್ ಸ್ವಲ್ಪ ಮೇಲ್ ಡಾಮಿನೇಟೆಡ್ ಇಂಡಸ್ಟ್ರಿನೇ ಇದು. ಅಂದ್ರೆ ಮುಂಚಿಂದನೂವೆ ಹ್ಮ್. ಆಮ್, ಅಂದ್ರೆ ಟೆಕ್ನಿಷಿಯನ್ಸ್ ಆಗಿ ಕೆಲ್ಸ ಮಾಡ್ದವ್ರು ಎಲ್ಲಾರೂನು ಜಾಸ್ತಿ ಗಂಡಸ್ರೇನೆ. ಹ್ಮ್. ಅದು ಮುಂಚಿನ ಹಂಗೇನಕ್ ಬಂದಿದೆ ಅಂತಂದ್ರೆ ಅವಾಗ ಪಾಪ ಹೆಣ್ಮಕ್ಳಿಗೆ ಇದ್ದಿದ್ ಚಾಲೆಂಜಸ್ಸೇ ಬೇರೆ. ಹ್ಮ್. ಅವ್ರಿಗೆ ಇವಾಗಿರೋಷ್ಟು ಪ್ರಾಬಬ್ಲಿ ಏನಂತಾರೆ ಸೌಕರ್ಯಗಳಿರ್ಲಿಲ್ಲ. ಫಾರ್ ಹ್ಮ್. ಎಕ್ಸಾಂಪಲ್ ಇವಾಗ ಯಾರೋ ಟೆಕ್ನಿಷಿಯನ್ ಆಗಿ ಬಂದ್ರು ಅಂತಾನೆ ಇಟ್ಕೊಳ್ಳಿ. ಅವ್ರಿಗೆ ಮದ್ವೆ ಆಯ್ತು, ಮಗು ಆಯ್ತು ಅಂತ ಅನ್ಕೊಳ್ಳಿ. ಹ್ಮ್. ಆ ಮಗುನ್ ನೋಡೋದಕ್ ಅವಾಗ ನ್ಯಾನಿಗಳನ್ನ ಇಟ್ಕೊಳ್ಳೋಕೆ ಅಷ್ಟ್ ದುಡ್ಡು ಇರ್ತಿತ್ತೋ ಇಲ್ವೋ. ಇವಾಗ್ ಸೊ ನ್ಯಾಚುರಲಿ ಎಲ್ಲ ಹುಡುಗರುಗಳೇನೇನೆ ಇಂಡಸ್ಟ್ರಿನ ಫಾರ್ಮ್ ಮಾಡಿದ್ದಾರೆ. ಹೌದು. ಬಟ್ ಇವಾಗ ಹಂಗಿಲ್ಲ. ಐ ಥಿಂಕ್ ಇವಾಗ ಅವಾಗ್ಲಿನ್ನು ತುಂಬಾ ಜನ ಹಂಗೆ ಟೆಕ್ನಿಷಿಯನ್ಸ್ ಬಂದಿದ್ದಾರೆ. ಬಟ್ ಸಂಖ್ಯೆನಲ್ಲಿ ಕಡಿಮೆನೆ. ಇವಾಗ ಐ ಫೀಲ್ ನಮ್ಗೊಂದ್ ಸ್ವಲ್ಪ ಜಾಸ್ತಿ ಸೌಕರ್ಯಗಳಿದೆ. ನಮ್ಗೆ ಡಿಪೆಂಡ್ ಅಂದ್ರೆ ಇಡೀ ಫ್ಯಾಮಿಲಿ ನಮ್ ಮೇಲೆ ಊಟಕ್ಕೆ ಡಿಪೆಂಡ್ ಆಗ್ಬೇಕು ಅನ್ನೋದಿರಲ್ಲ. ಹ್ಮ್. ಸ್ವಿಗ್ಗಿ ಇರತ್ತೆ, ಝೊಮ್ಯಾಟೊ ಇರುತ್ತೆ, ಏನೇನೋ ಇರುತ್ತೆ ಒಂದಷ್ಟು. ಸೊ ಅಡ್ಗೆ ಮಾಡ್ಲೇಬೇಕು ಮನೆಯಲ್ಲಿ ಅಥವಾ ಇನ್ನೊಂದೇನೋ ಮಾಡ್ಲೇಬೇಕು. ಆ ತರ ಕನ್ಸ್ಟೆಂಟ್ಸ್ ಇರಲ್ಲ ಹೆಣ್ಮಕ್ಳಿಗೆ ಇವಾಗ. ಸೊ ಐ ಥಿಂಕ್ ಇವಾಗ ಅವ್ರುನು ದೇ ಆರ್ ಫುಲ್ ಫ್ಲೆಜ್ಡ್ ಆಗಿ ಬಂದು ಆಸ್ ಅ ಟೆಕ್ನಿಷಿಯನ್ ಕೆಲ್ಸ ಮಾಡ್ತಿದ್ದಾರೆ. ತುಂಬಾ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದ್ದಾರೆ. ರೂಪಾರಾವು, ಹ್ಮ್. 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 ಸುಮನಾ ಕಿತ್ತೂರ್ ಅವರು, ಹೌದು. ಆಲ್ ಆಫ್ ದೆಮ್. ಸೊ ಆಮೇಲೆ ಹಿಂದಿನಲ್ಲಿ ಆಕ್ಚುಲಿ ನಂಗೆ ಮೇಘನಾ ಗುಲ್ಜಾರ್ ಹ್ಮ್. ಅವರೆಲ್ಲ ತುಂಬಾ ಐ ಫೈಂಡ್ ದೆಮ್ ವೆರಿ ಇನ್ಸ್ಪೈರಿಂಗ್. ಹ್ಮ್. ಬರ್ತಿದ್ದಾರೆ ಬಟ್ ಸ್ಲೋ ಆಗಿ ಪಿಕಪ್ ಆಗ್ತಿದೆ ಅಷ್ಟೇ. ಸೂಪರ್. ನೀವು ಏಂಜಲ್ ನಂಬರ್ಸ್ ಮತ್ತೆ ಮ್ಯಾನಿಫೆಸ್ಟ್ ಮಾಡೋದು ಅದನ್ನೆಲ್ಲ ನಂಬ್ತೀರಾ? ಅಂದ್ರೆ ಅದ್ ಹೆಂಗಾಗೋಗಿದೆ ಗೊತ್ತಾ? ಇಟ್ಸ್ ಜಸ್ಟ್ ಅಂದ್ರೆ ಇದೊಂಥರ ಪಾರ್ಟ್ ಆಫ್ ಮೈ ಇದು ಅನ್ನೋ ತರ ಆಗೋಗಿದೆ. ನಾನು ಅದನ್ನ ನಂಬ್ಲೇಬೇಕು ಅಂತ ಶುರು ಮಾಡಿದ್ದಲ್ಲ. ಹ್ಮ್. ಆಮೇಲೆ ನನ್ಗೆ ತುಂಬಾ ಅದಕ್ಕೆ ಗಮನನೂ ಕೊಡಲ್ಲ. ಹ್ಮ್. ಬಟ್ ಅವಾಗವಾಗ ಈ 11:11 ಅವೆಲ್ಲ ಕಾಣಿಸ್ದಾಗ ಒಂದ್ ಸೆಕೆಂಡ್ ಏನೋ ಒಂಥರ ಹಿಂಗೆ ಮ್ಯಾನಿಫೆಸ್ಟ್ ಮಾಡ್ಕೊಂಡ್ ಬಿಟ್ಬಿಡ್ತೀನಿ. ಹ್ಮ್. ಅದ್ ಆಗುತ್ತೋ ಬಿಡುತ್ತೋ ಅವೆಲ್ಲ ನನ್ಗೆ ನಿಜವಾಗ್ಲೂ ಗೊತ್ತಿಲ್ಲ. ಐ ಡೋಂಟ್ ನೋ ಇಫ್ ಐ ಶುಡ್ ಬಿಲೀವ್ ಇನ್ ಇಟ್ ಆರ್ ನಾಟ್ ಅಷ್ಟೇ. ಓಕೆ. ಅಂದ್ರೆ ನಂಗೆ ಆಕ್ಚುಲಿ ಅದ್ರ ಬಗ್ಗೆ ತುಂಬಾ ತಿಳುವಳಿಕೆ ಇಲ್ಲ. ವರ್ಕ್ ಆಗುತ್ತೆ ಅಂತಾರೆ. ಹ್ಮ್. ಆದ್ರೆ ಒಳ್ಳೇದು ಅಷ್ಟೇ. ಓಕೆ. ಇವಾಗ ರೀಸೆಂಟ್ ರಿಲೀಸ್ ಆಗಿರುವಂತ ಸಿನಿಮಾ ನೋಡಿದವರು ಏನಂತಾರೆ, ಹಾಗೆ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು, ಒಂದು ಒಳ್ಳೆ ರೀತಿಯ ಕಂಟೆಂಟ್ ಇರುವಂತಹ ಸಿನಿಮಾಗಳು ಅಲ್ವಾ? ಸೊ ನಿಮ್ಗೆ ಈ ತರದ ಒಂದು ಕತೆ ಬಂದ್ರೆ ನಾನು ಸಿನಿಮಾ ಮಾಡ್ತೀನಿ, ಅಂದ್ರೆ ಟೀಮ್ ಈ ತರ ಇರ್ಬೇಕು ಅಥವಾ ನಿಮ್ ಜೊತೆ ಆಕ್ಟ್ ಮಾಡುವಂತವ್ರು ಇವ್ರು ಇರ್ಬೇಕು ಅನ್ನುವಂಥದ್ದೊಂದು ಡ್ರೀಮ್ ಇದೆಯಾ? ನೀವ್ ಆಗ್ಲೇ ಹೇಳಿದ್ರಿ ನಾನು ಯಾವ ರೀತಿಯ ಕ್ಯಾರೆಕ್ಟರ್ನಾದ್ರೂ ಮಾಡ್ತೀನಿ ಆ ತರ. ಸೊ ಅದ್ರ ಬಗ್ಗೆ ಹೇಳಿ. ಹ್ಮ್. ನಂಗೇನಿಲ್ಲ. ನಂಗೆ ಯಾವ್ದೇ ತರದ್ ಕೆಲ್ಸ ಮಾಡಿದ್ರೂನು ಚಿಕ್ಕ ಕೆಲ್ಸನೇ ಆಗಿರ್ಲಿ ಅಥವಾ ತುಂಬಾ ದೊಡ್ಡ ಕೆಲ್ಸ ಆಗಿರ್ಲಿ ವಿತ್ ಕನ್ವಿಕ್ಷನ್ ಮಾಡ್ಬೇಕು. ಆನೆಸ್ಟ್ ಇಂದ ಮಾಡ್ಬೇಕು. ಸಿನಿಮಾ ಮಾಡೋರು ದುಡ್ಡು ಮಾಡ್ಬೇಕು ಅಂತ ಮಾಡ್ಬಾರ್ದು. ದುಡ್ಡು ಬರಬೇಕು ಅನ್ನೋದ್ ಇರ್ಬೇಕು ಮನ್ಸಲ್ಲಿ. ಹೌದು. ನಾನೇ ಅವಾಗ್ಲೇ ಹೇಳಿದೆ ಬಿಸ್ನೆಸ್. ಬಟ್ ಆ ಫಸ್ಟ್ ಏನು ಒಂದ್ ಕತೆ ಆ ಎಲ್ಲರಿಗೂನು ರಿಲೇಟ್ ಆಗುವಂತ ಕತೆ. ಅದು ತುಂಬಾ ಏನಂತಾರೆ ದೊಡ್ಡ ಸ್ಕೇಲಲ್ಲೇ ಶೂಟ್ ಆಗ್ಬೇಕು ಅನ್ನೋದು ಹಂಗೆಲ್ಲ ಏನಿಲ್ಲ ನನ್ಗೆ. ಬಟ್ ಅಟ್ ದ ಸೇಮ್ ಟೈಮ್ ಇವಾಗ ಕೆಜಿಎಫ್ ತರ ಸಿನಿಮಾ ನಾನ್ ಮಾಡಲ್ಲ ಅಂತಾನೆ ದಟ್ಸ್ ಸ್ಟುಪಿಡಿಟಿ. ನಾನ್ ಮಾಡ್ತೀನಿ. ಖಂಡಿತ ಮಾಡ್ತೀನಿ. ಬಟ್ ವಾಟ್ ಐ ಆಮ್ ಸೇಯಿಂಗ್ ರಿಲೇಟೇಬಲ್ ಆಗಿರ್ಬೇಕು ಅಷ್ಟೇ. ನಂಗಿನ್ನೇನು ಇಲ್ಲ. ಆಮೇಲೆ ಡೈರೆಕ್ಟರಿಗೆ ಕ್ಲಾರಿಟಿ ಇರ್ಬೇಕು. ಸೆಟ್ ಅಲ್ಲಿ ಬಂದ್ ಸೀನ್ ಬರಿಬಾರ್ದು, ಡೈಲಾಗ್ ಬರಿಬಾರ್ದು. ಸೊ ಈ ತರದ್ ಒಂದಷ್ಟು ಇದಿದೆ ಬಿಟ್ರೆ ನನ್ಗೆ ಅಷ್ಟೇ. ನನ್ಗೇನ್ ಆ ತರ ಎಲ್ಲ ಏನು ಓಕೆ. ಯಾವಾಗಾದ್ರೂ ಅನುಭವ ಆಗಿದ್ಯಾ ಡೈರೆಕ್ಟರ್ ಬಂದು ಸೆಟ್ ಅಲ್ಲಿ ಸೀನ್ ಎಲ್ಲ ಬರೀತಾ ಇರೋದು? ಆತರ ಅನುಭವ ಆಗಿದ್ಯಾ? ಸಲ ಆಗಿದೆ. ಒಂದ್ಸಲ ಆಗಿದೆ. ನನ್ಗೆ ಗಾಬರಿ ಆಗೋಯ್ತು. ಏನ್ ಇವ್ರು ಇಲ್ಲಿ ಬಂದ್ಬಿಟ್ಟು ಪಿಕ್ಚರ್ ಮಾಡ್ತಿದಾರೆ, ಇಲ್ಲಿ ಬಂದ್ಬಿಟ್ಟು ಡೈಲಾಗ್ ಬರೀತಿದಾರಲ್ಲ ಅಂತ. ಬಟ್ ಅವ್ರು ಹೆಂಗಂದ್ರು ಅಂದ್ರೆ ಇದು ಇಂಪ್ರೂವೈಸೇಷನ್ ಅಂತಾರು. ನಾನ್ ಸರಿ ಸರ್ ಓಕೆ ಆಯ್ತು. ಓಕೆ. ಸೊ ಇವಾಗ ನೀವ್ ಹೇಳಿದ್ರಿ ಏಪ್ರಿಲ್ ಅಲ್ಲಿ ನೀವೇ ಡೈರೆಕ್ಟ್ ಮಾಡ್ತಾ ಇರುವಂತ ಒಂದು ಸಿನಿಮಾ ಬರುತ್ತೆ, ಅದ್ರ ಬಗ್ಗೆ ಅನೌನ್ಸ್ ಮಾಡ್ತೀನಿ ಅಂತ. ಈಗ ಎಲ್ರು ಕೂಡ ಡೈರೆಕ್ಟರ್ ಆಗ್ಬೇಕು ಅಂತ ಅಂದಾಗ ಇವ್ರ ಹತ್ರ ನಾನು ಆಕ್ಟ್ ಮಾಡಿಸ್ಬೇಕು ಅನ್ನೋದೊಂದು ಇರುತ್ತಲ್ವಾ? ನಿಮ್ಗೆ ನಿಮ್ಮ ತಲೆಯಲ್ಲಿ ಯಾರಿದ್ದಾರೆ? ಆಕ್ಚುಲಿ ತುಂಬಾ ಜನ ಇದ್ದಾರೆ. ಬಟ್ ನಮ್ ಇಂಡಸ್ಟ್ರಿನಲ್ಲಿ ತುಂಬಾ ಜನ ಇದ್ದಾರೆ ಆಕ್ಚುಲಿ. ಬಟ್ ನನ್ಗೆ
ಇವ್ರು ನವಾಜುದ್ದೀನ್ ಸಿದ್ದಿಕಿ ಕೈಲಿ, ವಾವ್! ಆಮೇಲೆ ವಿಜಯ್ ಸೇತುಪತಿ ಅವ್ರ ಕೈಲಿ ಹ್ಮ್. ಆಕ್ಟ್ ಮಾಡಿಸ್ಬೇಕು ಅಂತ ತುಂಬಾ ಆಸೆ ಇದೆ. ಹ್ಮ್. ಕನ್ನಡದಲ್ಲೂ ಬಹಳಷ್ಟು ಜನ ಇದ್ದಾರೆ. ಹ್ಮ್. ಬಟ್ ಇವರೆಲ್ಲ ನಂಗೊಂದ್ ಸ್ವಲ್ಪ ರೀಚಬಲ್ ಅಂತ ಅನ್ಸುತ್ತೆ. ಅಂದ್ರೆ ನಮ್ಮವ್ರೆ ಅಲ್ವಾ, ನಮ್ಮ ಇಂಡಸ್ಟ್ರಿ ಅವರು. ಹ್ಮ್. ಸೊ ಸಿಗ್ತಾರೆ, ಪ್ರಾಕ್ಸಿಮಿಟಿ ಇದೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಷ್ಟೇ, ಹ್ಮ್. ಇನ್ನೇನಲ್ಲ. ಹ್ಮ್. ಬಟ್ ಸುದೀಪ್ ಅವ್ರಾಗಿರ್ಬೋದು, ಹ್ಮ್. ನಮ್ಮ ಇಂಡಸ್ಟ್ರಿ ಕಿಶೋರ್ ಸರ್, ಹ್ಮ್. ಅವ್ರ ಹತ್ರ ಆಕ್ಟ್ ಮಾಡಿಸ್ಬೇಕು. ಅಂದ್ರೆ ನನ್ ಡೈರೆಕ್ಷನ್ ಅಲ್ಲಿ ಅವ್ರು ಹೆಂಗೆ ಆಕ್ಟ್ ಹ್ಮ್. ಮಾಡ್ತಾರೆ ಅನ್ನೋದನ್ನ ನೋಡಕ್ ಇಷ್ಟ ನನ್ಗೆ. ಸೂಪರ್. ಆದಷ್ಟು ಬೇಗ ಆಸೆ ನಿಮ್ದು, ನಿಮ್ಮ ಒಂದು ಡ್ರೀಮ್ ಈಡೇರ್ಲಿ ಅಂತ ಥ್ಯಾಂಕ್ ಯು. ನಾವು ನಮ್ಮ ದ ಡಾಕ್ಯುಮೆಂಟ್ ಶೋ ಇಂದ ಹಾರೈಸ್ತೀವಿ. ಅಂಡ್ ಇವಾಗ ನಮ್ಮ ಒಂದು ಕಾರ್ಯಕ್ರಮದ ಸೆಗ್ಮೆಂಟ್ ಆಯ್ತಾ, ದಸ್ಕಾ ದಮ್ ಅಂತ ಒಂದ್ 2-3 ಸಿಂಪಲ್ ಕ್ವಶನ್ಸ್ ಇದೆ. ನೀವು ಫಟ ಆನ್ಸರ್ ಮಾಡ್ಬೇಕು ಅಂಡ್ ತುಂಬಾ ಫ್ರಾಂಕ್ ಆಗಿ ಆನ್ಸರ್ ಮಾಡ್ಬೇಕು. ಓಕೆ. ಓಕೆನಾ? ಓಕೆ. ಸೊ ನಿಮ್ಮ ಪ್ರಕಾರ ಲೈಫ್ ಅಂದ್ರೆ ಏನು? ಎಕ್ಸ್ಪೀರಿಯನ್ಸ್. ಸೂಪರ್. ಸಿನಿಮಾ ಅಂದ್ರೆ? ಹ್ಮ್. ಹ್ಮ್. ಆ ಬೇರೆ ಜಗತ್ತು, ಡಿಫ್ರೆಂಟ್ ಯೂನಿವರ್ಸ್ ಅದು. ಓಕೆ. ಲವ್ ಅಂದ್ರೆ? ಆ ಅದು ಒಂದು ಮುದ, ಅಂದ್ರೆ ಹ. ಮನ್ಸಿಗೆ ಸಿಗುವಂತ ಮುದ, ನೆಮ್ಮದಿ, ಶಾಂತಿ. ಓಕೆ. ಸೊ ನೀವ್ ಯಾರನ್ನಾದ್ರೂ ಲವ್ ಮಾಡ್ತಾ ಇದ್ದೀರಾ? ಏ ನನ್ ಗಂಡ ಬರ್ತಾನೆ ಇವಾಗ. ಬೇರೆಯವ್ರನ್ನೆಲ್ಲ ಲವ್ ಮಾಡೋದು, ಮ್ಯಾರಿಡ್. ಅದೇ ಹೇಳ್ಬೇಕು, ನೀವ್ ಯಾರನ್ನ ಗಂಡ. ಓಕೆ. ಈ ಕಾರ್ಯಕ್ರಮದ ಮುಖಾಂತರ ನಿಮ್ ಗಂಡಗೆ ಏನಾದ್ರು ಲವ್ ಯು ಹಾರ್ಟ್ ತೋರ್ಸೋದು ಆತರ? ಅವ್ನ ಹಾಕ್ಬಿಡ್ತಾನ, ನಂಗೆಲ್ಲ ಮಾಡಲ್ಲ. ಅವನ ಇದನ್ನ ಫೇಕ್ ಅನ್ಕೊಂಡ್ಬಿಡ್ತಾನೆ. ನಾನು ಹಿಂಗೆಲ್ಲ ಯಾವತ್ತ, ನಾವಿಬ್ರು ಫುಲ್ ಬ್ರೋಸ್ ತರ ಇದೀವಿ. ಏನ್ ಅವ್ರ ಹೆಸರು? ನಿಶಾಂತ್ ಅಂತ. ನಿಶಾಂತ್ ಅವ್ರೆ, ಇದು ಫೇಕ್ ಅಲ್ಲ, ರಿಯಲ್ ಆಗಿ ಮಾಡ್ತಾ ಇದಾರೆ. ನಾನೇ ಹೇಳ್ಬಿಟ್ಟು ಮಾಡಿಸ್ತಾ ಇದೀನಿ. ಹೇಳಿ ಮಾಡಿ. ಐ ಲವ್ ಯು. ಓ ಸೂಪರ್. ಮದ್ವೆ ಆಗಿದೆ ಅಂತ ಹೇಳಿದ್ರಿ. ಓಕೆ, ಸೂಪರ್. ಇವಾಗ ನಾನು ಆಗ್ಲೇ ಹೇಳಿದ್ದೆ ನಿಮ್ಗೆ. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೋಸ್ಟ್ ಹಾಕಿರ್ತೀರಾ ಅಥವಾ ಸಾಕಷ್ಟು ಪೋಸ್ಟ್ ಹಾಕಿರ್ತೀರಾ, ಅದಕ್ಕೆ ನೀವು ರಿಪ್ಲೈ ಮಾಡಕ್ ಆಗಿರಲ್ಲ ಆಯ್ತಾ. ತುಂಬಾ ಜನ ಏನೇನೋ ಕಮೆಂಟ್ ಬಂದಿರುತ್ತೆ, ನೀವು ರಿಪ್ಲೈ ಮಾಡಕ್ ಆಗಲ್ಲ. ಇವಾಗ ನಮ್ಮ ಕಾರ್ಯಕ್ರಮದ ಮುಖಾಂತರ ನೀವು ಆ ಪೋಸ್ಟ್ ಗೆ ರಿಪ್ಲೈ ಮಾಡ್ಬೇಕು. ಓಕೆನಾ? ಸೊ ನಾನ್ ಕಮೆಂಟ್ಸ್ ಓದ್ಲಾ? ಓಕೆ. ಫಸ್ಟ್ ಬಂದು ಎಲ್ಲ ಬೈಗುಳಗಳೆಲ್ಲ ಇದೆಯಾ? ಬೈಗುಳೆಲ್ಲ ಇದೆ. ಅಲ್ಲ, ಇವರೆಲ್ಲ ಕನ್ನಡದಲ್ಲಿ ಬರೆದಿಲ್ಲ, ಇಂಗ್ಲಿಷ್ ಅಲ್ಲಿ ಬರೆದ್ಬಿಟ್ಟಿದ್ದಾರೆ. ಸೊ ಇಂಗ್ಲಿಷ್ ಅಲ್ಲೇ ಹೇಳ್ಬಿಡ್ತೀನಿ. ಓಕೆ. ಐ ಆಮ್ ಸೀರಿಯಸ್ಲಿ ಯುವರ್ ಬಿಗ್ಗೆಸ್ಟ್ ಫ್ಯಾನ್ ಇನ್ ದ ಅರ್ತ್. ಪ್ಲೀಸ್ ರಿಪ್ಲೈ ಮಿ ಮ್ಯಾಮ್. ನಿಜವಾಗ್ಲೂ ನನ್ ಪೋಸ್ಟ್ ಗೆ ಬಂದಿರೋದಾ ಇದು? ಹೌದು. ಆಮೇಲೆ ನೀವು ಸ್ಕ್ರೀನ್ ಶಾಟ್, ನಂಗೆ ಇದೆಲ್ಲ ನಂಬಕ್ಕೆ ಆಗ್ತಿಲ್ಲ. ಪಕ್ಕ ನಾನ್ ಕಳಿಸ್ತೇನೆ ಸ್ಕ್ರೀನ್ ಶಾಟ್ ಯಾಕೆ ನಿಮ್ಮನ್ನ ಇಷ್ಟಪಡೋ ಯಾರು ಇಲ್ಲ ಅಂತನ? ಅಲ್ಲ, ಅಂದ್ರೆ ಹಿಂಗೆಲ್ಲ ಹೇಳೋರು ಇದಾರ ಅಂತ. ನಾನು ಈ ತರದನ್ನೆಲ್ಲ ನೋಡಿರೋದು ಬರೀ ರಮ್ಯಾ ಮ್ಯಾಮ್ಗೆ, ರಕ್ಷಿತಾ ಅವ್ರಿಗೆ, ಆ ಟೈಮ್ ಅಲ್ಲಿ ಇದ್ದಿದ್ದಂತ ಹೀರೋಯಿನ್ಗಳಿಗೆ. ಈ ತರ ಅರ್ಥ ಅಂತೆಲ್ಲ ಹೇಳ್ಬಿಟ್ಟಿದ್ದಾರೆ ಅಂದ್ರೆ ಸ್ವಲ್ಪ ನಂಬಕ್ ಕಷ್ಟ ಆಗ್ತಿದೆ. ಬಟ್ ಥ್ಯಾಂಕ್ ಯು. ಸಾರಿ ರಿಪ್ಲೈ ಮಾಡಿಲ್ಲ, ಕ್ಷಮಿಸಿ. ಓಕೆ. ಸೊ ನೆಕ್ಸ್ಟ್ ಕಮೆಂಟ್ ಬಂದು, ಮ್ಯಾಮ್ ಯು ಲುಕ್ ಲೈಕ್ ಅ ಶಾರುಖ್ ಖಾನ್ ಫಿಲ್ಮ್ ಹೀರೋಯಿನ್. Sure, one day. And ma'am, you are the world #1 hottest beauty queen. ಸುಮ್ನೆ ಮೇಘ್ನ ನೀವೇ ಏನೇನೋ ಬರ್ಕೊಂಡ್ಬಿಡಿ. ಇಲ್ಲ, ಇನ್ಸ್ಟಾ ಕಮೆಂಟ್ಸ್ ಅದ್ರಲ್ಲಿ ನೀಟಾಗಿ ಹೇಳಿದೀವಲ್ಲ, 5 ನಿಮಿಷ ಹೀಗೆ ಪಾಪ ಅಲ್ಲ, ನೀವು ಬಿಸಿ ಇದ್ರಿ ಅಲ್ವಾ? ಆಕ್ಚುಲಿ ಒಂದ್ 3 ತಿಂಗಳಿಂದ ಎಷ್ಟು ಕಾಂಟೆಂಟ್ ಪೋಸ್ಟ್ ಮಾಡ್ತಿದ್ದೀನಿ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ, ನಂಗೆ ಅದನ್ನ ತೆಗೆದು ನೋಡಕ್ಕೂ ಆಗ್ತಿಲ್ಲ. ಸಾರಿ ಫಸ್ಟ್ ಆಫ್ ಆಲ್. ಆಮೇಲೆ ಥ್ಯಾಂಕ್ ಯು, ಇಷ್ಟೊಂದೆಲ್ಲ ಇಷ್ಟಪಡೋರು ಇದ್ದೀರಾ ಅಂದ್ರೆ ನಂಗೆ ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು. ಖುಷಿನಾ? ಸೊ ಈ ಒಂದು ನೆಕ್ಸ್ಟ್ ಕಮೆಂಟ್ ಬಂದು ತುಂಬಾನೇ ನಂಗೆ ಗೊತ್ತಿಲ್ಲ ನೀವ್ ಹೇಗ್ ರೆಸ್ಪಾಂಡ್ ಮಾಡ್ತೀರಾ ಅಂತ. ಸೊ ರೆಡಿನಾ? ಪಕ್ಕ? ಓಕೆ. ಸೊ ಮ್ಯಾಮ್, if Imran Hashmi do Jannat 3 film, you should be heroine, ma'am. Okay? Because of your sexy eyes, your sexy hairstyle, your lips, your gorgeous face. Wow, no words. ಅಯ್ಯೋ, ನೈಸ್. ಮಾಡ್ತೀನಿ ಖಂಡಿತ. ವೈ ನಾಟ್? ಇಮ್ರಾನ್ ಹಶ್ಮಿ ಅವರು ಸಿಕ್ಕಾಪಟ್ಟೆ ದೊಡ್ಡ ಸ್ಟಾರ್ ಬಾಲಿವುಡ್ ಅಲ್ಲಿ. ಅವ್ರು ಜನ್ನಟ್ಟು ಎಲ್ಲ ಮಾಡ್ತಾರೆ, ಖಂಡಿತ ಹೋಗಿ ಸಿನಿಮಾ ಮಾಡ್ತೀನಿ. ಇದಕ್ಕೆ ನೀವು ಈ ಒಂದು ಕಮೆಂಟ್ ಗೆ ನೀವು ಲೈಕ್ ಕೂಡ ಮಾಡಿದೀರಾ? ಹ್ಯಾವ್ ಐ? ಎಸ್. ನೋಡಿ ಎಷ್ಟು ರಿಸರ್ಚ್ ಮಾಡಿದೀವಿ ನಾವು. ಮತ್ತೆ ಥ್ಯಾಂಕ್ ಯು. ಫಸ್ಟ್ ಈ ಶೋ ಒಂದ್ಸಲ ಬಂದು ಫುಲ್ ಒಂದ್ ಸಾಷ್ಟಾಗ ನಮಸ್ಕಾರ ಹಾಕ್ಬಿಡಿ ಎಲ್ಲಾರ್ಗು. ಸಾರಿ, ರಿಪ್ಲೈ ಮಾಡಿದೀನಿ ಅಂತ ಗೊತ್ತಿದ್ದು ಮರ್ತೋಗಿರೋ ಅಂತವ್ರಿಗಂತೂ ಇನ್ನೂ ಜಾಸ್ತಿ ಸಾರಿ.
ಓಕೆ. ಇವಾಗ ಹೇಳಿ ಇನ್‌ಸ್ಟಾಗ್ರಾಮ್ ಅಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಸಿನಿಮಾಗಳಿಗೆ ಹೇಗ್ ರೆಸ್ಪಾನ್ಸ್ ಬರ್ತಾ ಇದೆ? ಜನರಿಂದಂತೂ ಆಬ್ವಿಯಸ್ಲಿ ಗೊತ್ತಾಗ್ತದೆ ಹೌದು. ನಿಮ್ಗೆ. ನೀವು ಸಾಕಷ್ಟು ಪೋಸ್ಟ್‌ಗಳು ಕೂಡ ಹಾಕ್ತಾ ಇದ್ದೀರಾ. ನಿಮ್ಮ ಇನ್‌ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಅಲ್ಲಿ ಕಾಣಿಸೋದು ಬರೀ ಬರೀ ಸಿನಿಮಾದು. ಸ್ಪೆಷಲಿ ನೋಡಿದವರು ಏನಂತಾರೆ? ಕರೆಕ್ಟ್. ಹೇಳಿ ಅದ್ರ ಬಗ್ಗೆ. ಲಿಟ್ರಲಿ ಪ್ರತಿ ಪೋಸ್ಟ್‌ಗೂ ತುಂಬಾನೇ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಅವ್ರಿಗೂ ಗೊತ್ತು ನಾನು ಇವಾಗ ಹಾಕ್ತಿರೋದೇ ಬರೀ ನೋಡಿದವ್ರು ಏನಂತಾರೆ ಸಿನಿಮಾದ್ರ ಬಗ್ಗೆ ಅಂತ. ಅದ್ ಗೊತ್ತಿದ್ರೂನು ಪಾಪ ಒಂದಷ್ಟ್ ಜನ ಈ ರೆಗ್ಯುಲರ್ ಲೈಕ್ ಮಾಡೋರು ಅಥವಾ ಫಾಲೋ ಮಾಡೋರು, ಕಾಮೆಂಟ್ ಮಾಡೋರು ಇರ್ತಾರಲ್ವಾ? ಅವ್ರ ಮೇಲೆ ಅಂದ್ರೆ ನಂಗೆ ಇನ್ನು ಮೈ ಹಾರ್ಟ್ ಗೋಸ್ ಔಟ್ ಟು ಯು ಆಲ್ ಬಿಕಾಸ್ ಅಷ್ಟು ಕನ್ಸಿಸ್ಟೆಂಟ್ ಆಗಿ ಒಬ್ರನ್ನ ಇಷ್ಟ ಪಡೋದು ಸೋಷಿಯಲ್ ಮೀಡಿಯಾಲೇ ಆಗಿರ್ಬೋದು. ಇಟ್ಸ್ ವೆರಿ ರೇರ್. ಹ್ಮ್. ಆ ಆಪರ್ಚುನಿಟಿ ನನಗ್ ಸಿಕ್ಕಿದೆ ಆಸ್ ಅನ್ ಆಕ್ಟರ್ ಅಂದ್ರೆ ವಿಪರೀತ ನಾನ್ ಪುಣ್ಯ ಮಾಡಿದೀನಿ. ಧನ್ಯೋಸ್ಮಿ. ನೆಕ್ಸ್ಟ್ ಯಾವೆಲ್ಲ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದೀರಾ ನೀವು? 2025ರಲ್ಲಿ ಏನೆಲ್ಲಾ ನೋಡ್ಬಹುದು ನಾವು? ಆನೆಸ್ಟ್ಲಿ ಗೊತ್ತಿಲ್ಲ. ಒಂದು ಡೈರೆಕ್ಟೋರಿಯಲ್ ಅಂತೂ ಕನ್ಫರ್ಮ್ಡ್. ನಾನು ಐ ವಿಲ್ ಸ್ಟಾರ್ಟ್ ದಿಸ್ ಸಿನಿಮಾ ಸೂನ್. ಆಕ್ಟಿಂಗ್‌ದು ಇನ್ನು ಯಾವ್ದು ನಾನು ಸೈನ್ ಮಾಡಿಲ್ಲ. ಆಲ್ದೋ ಒಂದ್ 2-3 ಕಥೆಗಳನ್ನ ಕೇಳಿದೀನಿ. ಇನ್ನು ಐ ಆಮ್ ಲುಕಿಂಗ್ ಔಟ್ ಫಾರ್ ಒಂದ್ ಸ್ವಲ್ಪ ಚಾಲೆಂಜಿಂಗ್ ಆಗಿರುವಂತ ಪಾತ್ರಗಳನ್ನ. ಚಾಲೆಂಜಿಂಗ್ ಇನ್ ಟರ್ಮ್ಸ್ ಆಫ್ ಅಂದ್ರೆ ಏನು ಅಂದ್ರೆ ಬಂಜಿ ಜಂಪಿಂಗ್ ಮಾಡ್ಬೇಕು ಅಂತಲ್ಲ. ಅಂದ್ರೆ ಸ್ವಲ್ಪ ಅಂದ್ರೆ ನನ್ನನ್ನ ನಾನೇ ಬೇರೆ ಪಾತ್ರಗಳಲ್ಲಿ ನೋಡ್ಕೊಳಕ್ ಇಷ್ಟಪಡ್ತೀನಿ. ಆ ಥರದ್ದೇನಾದ್ರು ಆಸ್ ಅನ್ ಆಕ್ಟರ್ ಚಾಲೆಂಜಸ್ ಬಂದ್ರೆ ಚೆನ್ನಾಗಿರುತ್ತೆ. ಸೊ ನೋಡ್ತೀನಿ. ಓಕೆ. ಆದಷ್ಟು ಅಪಾರ್ಚುನಿಟಿಗಳು ನಿಮ್ಮ ಬತ್ತಳಿಕೆಯಲ್ಲಿ ಬಂದು ಸಿಗ್ಲಿ ಅಂತ ನಾವು ಕೂಡ ಹಾರೈಸ್ತೀವಿ. ಫೈನಲಿ ಹೇಗೆ ಅನಿಸ್ತು? ತುಂಬಾ ಚೆನ್ನಾಗಿತ್ತು. ವೆರಿ ಕ್ಯಾಂಡಿಡ್. ಇನ್‌ಫ್ಯಾಕ್ಟ್ ಕೆಲವು ಇಂಟರ್‌ವ್ಯೂಸ್ ಹೆಂಗಿರುತ್ತೆ ಗೊತ್ತಾ? ಐ ಬಿ ಆನೆಸ್ಟ್. ಅಂದ್ರೆ ಈ ತರದೊಂದ್ ಸಿನಿಮಾ ಬರ್ತಿದೆ ಅಂತ ಹೇಳ್ಬಿಟ್ಟಿರ್ತಾರೆ. ಪಾಪ ಅವ್ರು ಬಂದು, "ಹೆಂಗಿತ್ತು ಮ್ಯಾಮ್ ಎಕ್ಸ್‌ಪೀರಿಯನ್ಸ್ ಸಿನಿಮಾ ಮಾಡಿ? ಈ ಪಾತ್ರ ಮಾಡಿ ಹೆಂಗ್ ಅನ್ಸ್ತು? ಓಕೆ. ಈ ಸಿನಿಮಾ ಏನಂತ ಬಂದು ಏನಕ್ ಬರ್ಬೇಕು ನಿಮ್ ಸಿನಿಮಾ ನೋಡಕ್ಕೆ? ಏನ್ ಕೊಡ್ತೀರಾ ನೀವು ಸಿನಿಮಾನಲ್ಲಿ?" ಇಷ್ಟೇ ಕೇಳ್ತಾರೆ. ತುಂಬಾ ಟೆಂಪ್ಲೇಟ್ ಕ್ವೆಶ್ಚನ್ಸ್ ಆಗೋಗಿರುತ್ತೆ. ನಮ್ಗ್ ಅದನ್ನ ಹೇಳಿ ಹೇಳಿ ಹೆಂಗಾಗೋಗಿರುತ್ತೆ ನಮ್ ಸಿನಿಮಾ ಬಗ್ಗೆ ನಮ್ಗೆ ಅಯ್ಯೋ ಅನ್ನೋಂಗ್ ಆಗೋಗಿರುತ್ತೆ. ಬಟ್ ದಿಸ್ ವಾಸ್ ವೆರಿ ರಿಫ್ರೆಶಿಂಗ್. ನನ್ ನನ್ ಲೈಫ್ ಬಗ್ಗೆ ಅಥವಾ ನನ್ನ ಚೈಲ್ಡ್‌ಹುಡ್ ಬಗ್ಗೆ, ನನ್ನ ಪ್ರೀವಿಯಸ್ ಡೇಸ್ ಆಫ್ ಮೈ ಇಂಡಸ್ಟ್ರಿ ಬಗ್ಗೆ ಎಲ್ಲ ಮಾತಾಡಿ ಒಂಥರ ಮರುಕಳಿಸ್ತು ನನ್ಗೆ. ಇಟ್ ಟುಕ್ ಮೀ ಬ್ಯಾಕ್ ಇನ್ ಟೈಮ್. ಥ್ಯಾಂಕ್ ಯು. ಅಂಡ್ ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ನಮ್ಗೆಲ್ಲಾ ಖುಷಿ ಆಯ್ತು. ಯಾಕಂದ್ರೆ ನಮ್ ಟೀಮ್ ಅವರೆಲ್ಲ ಅನ್ಕೊಂಡಿದ್ರು ಓಕೆ ಅಪೂರ್ವ ಅವ್ರನ್ನ ಕರ್ಸ್ಬೇಕು. ಎಸ್ಪೆಷಲಿ ನಿಮ್ಮ ನೋಡಿದವ್ರು ಏನಂತಾರೆ ಸಿನಿಮಾ ಬಂದಾಗಂತೂ ಇಲ್ಲ ಅಪೂರ್ವ ಅವರು ನಮ್ ಶೋಗ್ ಬರ್ಬೇಕು So ಅಂತ. sweet. So Thank ನೀವು you. ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ನಮಗೂ ಖುಷಿ ಆಯ್ತು. ಅಂಡ್ ಒಳ್ಳೆ ಚೆನ್ನಾಗಿ ನಕ್ಕೊಂಡು ರಾ ಆಗಿ ಸಕ್ಕತ್ತಾಗಿತ್ತು. ನನ್ಗಂತೂ ತುಂಬಾ ಇಷ್ಟ ಆಯ್ತು. Thank you. ನಮ್ಮ ಕಡೆಯಿಂದ ಒಂದು ಪುಟ್ಟ ಗಿಫ್ಟ್ ನಿಮ್ಗೋಸ್ಕರ. ಥ್ಯಾಂಕ್ ಯು. ನನ್ ಫೇವ್ರೆಟ್ ಆಕ್ಚುಲಿ. ನಂಗೆ ಹೌದಾ? ತುಂಬಾ ಇಷ್ಟ ಗಿಡಗಳು. ಓ ಪ್ಲಾಂಟ್ಸ್ ಅಂದ್ರೆ ಇಷ್ಟ ನಿಮ್ಗೆ? ತುಂಬಾ ಇಷ್ಟ. ಮನೆಯಲ್ಲಿ ಎಲ್ಲ ಎಸ್ ಎಸ್ ಎಲ್ಲ ಇವಾಗ ಜೆನ್ಸಿ ಅವರೆಲ್ಲ ಹೇಳ್ತಾರೆ ಪ್ಲಾಂಟ್ ಮದರ್ ಅಂತಲ್ಲ, ಪ್ಲಾಂಟ್ ಪೇರೆಂಟ್ ಅಂತೆ. ಹಾ. ಅದೇ ಗಿಡಗಳನ್ನ ಇಟ್ಕೊಳ್ಳೋರೆಲ್ಲ ಪ್ಲಾಂಟ್ ಪೇರೆಂಟ್ಸ್ ಅಂತ. ನಾ ಅದೇ ಅನ್ಕೋತಿದ್ದೆ, ಹಾ. ಸಾಲು ಮರದ ತಿಮ್ಮಕ್ಕ ಅಂದ್ರೆ ಏನಾಗಿರ್ಬೋದು? ಪ್ಲಾಂಟ್ ಪೇರೆಂಟಿಗೆ ಪೇರೆಂಟ್ ಹಂಗಾರೆ ಅವ್ರು. ಹಾ. ಹಂಗೆ. ಸೊ ಐ ಆಮ್ ಆಲ್ಸೋ ಅ ಪ್ಲಾಂಟ್ ಪೇರೆಂಟ್. ಥ್ಯಾಂಕ್ ಯು. ಸೊ ಒಂದು ಹೊಸ ಮಗು ಆಡ್ ಆಗಿದೆ ನಿಮ್ಗೆ. ಹೌದು. ಚೆನ್ನಾಗಿ ಸಾಕೊಳ್ಳಿ. ಎಸ್. ಥ್ಯಾಂಕ್ ಯು ಸೋ ಮಚ್ ಅಪೂರ್ವ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಒಂದು ಸೆಗ್ಮೆಂಟ್ ಅಲ್ಲಿ ಅಪೂರ್ವ ಅವರು ತುಂಬಾ ಚೆನ್ನಾಗಿ ಒಂದು ರೀತಿಯ ಬಬ್ಲಿಯಾಗಿ ಅವ್ರಿಗೆ ಏನ್ ಅನ್ಸುತ್ತೆ ಸಖತ್ ಟಕ್ ಅಂತ ಆನ್ಸರ್ ಕೊಟ್ರು. ನನ್ಗಂತೂ ತುಂಬಾ ಇಷ್ಟ ಆಯ್ತು. ಅಂಡ್ ಸಖತ್ ಆಕ್ಟಿವ್ ಆಗಿತ್ತು ಇವತ್ತಿನ ನಮ್ಮ ಸೆಗ್ಮೆಂಟ್ ಅಂತ ಹೇಳ್ಬೋದು. ಸೊ ಇದೇ ರೀತಿಯಾಗಿ ಮತ್ತೆ ಮುಂದಿನ ಸೆಗ್ಮೆಂಟ್ ಅಲ್ಲಿ ಮತ್ತೊಬ್ಬ ಆರ್ಟಿಸ್ಟ್ ಜೊತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.